ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲ್ ದಾಸ್ ಜಿಯವರ ಕೃತಿ 4ನೇ ತರಂಗ ತತ್ವದೃಷ್ಟಿ ಮಹಾರಾಜರ ಜೊತೆಗೆ ಚರ್ಚೆ ನಡೆದಿದೆ. ಪ್ರತ್ಯಕ್ಷ ಜ್ಞಾನ ಮತ್ತು ಸ್ಮೃತಿ ರೂಪ ಜ್ಞಾನದ ಬಗ್ಗೆ 211ನೇ ವಿಷಯಾಂಕ. ಇಂದ್ರಿಯಗಳ ಸಂಬಂಧವಿಲ್ಲದೆ ಪ್ರತ್ಯಕ್ಷ ಜ್ಞಾನವಾಗುತ್ತದೆ. ಪ್ರತ್ಯಕ್ಷ ಜ್ಞಾನ ಆಗಬೇಕಾದ್ರೆ ಇಂದ್ರಿಯಗಳ ಸಂಬಂಧ ಇರಬೇಕೇ ಅಂತೇನಿಲ್ಲ. ಒಂದು 118ನೇ ದೋಹ. ಇದೀಗ ಶುದ್ಧ ಬ್ರಹ್ಮಿಣಿ ನಾಗರತ್ನಮ್ಮನವರು ಹಾಡಿ ಅದರ ಅರ್ಥ ಹೇಳಿದರು. ಜುಲೈ ತಿಂಗಳ 24ನೇ ಇಸ್ವಿಯ ಒಂದು ದಿನಾಂಕದ ಪಾಠದ ಮೆಲುಕು ಬಹಳ ತುಂಬಾ ಸುಂದರವಾಗಿ ಮೂಡಿ ಬಂತು. ನಮ್ಮ ಕೊಪ್ಪಳ ಕ್ಷೇತ್ರದ ಶುದ್ಧ ಬ್ರಹ್ಮ ಕೊಟ್ರಯ್ಯ ಅಬ್ಬಿಗೇರಿ ಮಠರು ಬಹಳ ಚೆನ್ನಾಗಿ ಹೇಳಿದರು. ಅಬ್ಬಿಗೇರಿ ಮಠರು ಅಲ್ರಿ ಹೇಳಿದ್ದು? ಬಹಳ ಚಂದ, ಬಹಳ ಡೀಟೇಲ್ ಆಗಿ ಹೇಳಿದ್ರು. ಅವರು ಹೇಳದ್ ನೋಡಿದ್ರೆ ಆ ಡೇಟಿಂದ ಫುಲ್ ಪರ್ಫೆಕ್ಟ್ ಆಗಿ ಕರಗತ ಮಾಡಿಕೊಂಡು ಚಂದ ಹೇಳಿದ್ದು ಬಹಳ ಸಂತೋಷ ಆಯ್ತು. ಅದರಿಂದ ಅವರಿಗೂ ಉಪಯೋಗ ಆಗ್ತದ, ನಮಗೂ ಉಪಯೋಗ ಆಗ್ತದೆ. ಗ್ರಹಣ ಮಾಡೋದ್ರಾಗೆ ನಾವು ಕೋಶಿಶ್ ಮಾಡಿ ಸರಿಯಾಗಿ ಗ್ರಹಣ ಮಾಡಲಿಲ್ಲ ಅಂದ್ರೆ ಹೇಳೋದಕ್ಕೂ ಸರಿಗೆ ಬರಂಗಿಲ್ಲ. ಕಾಟಾಚಾರದ ಗ್ರಹಣ, ಕಾಟಾಚಾರದ ಏನಂತೀರಿ ಮೆಲುಕು. ಅದರಿಂದ ತಮಗೂ ಲಾಭ ಆಗಲ್ಲ, ನಮಗೂ ಕೇಳೋರಿಗೆ ಲಾಭ ಆಗಲ್ಲ. ಆದ್ರೆ ಇದು ಸಂಪೂರ್ಣ ಸಾರ್ಥಕವಾದಂತ ಮೆಲುಕು ಅಂತ ಈ ಮೂಲಕ ಘೋಷಿಸ್ತಾ ಇದ್ದೀವಿ. ಮತ್ತೆ ಇಂದ್ರಿಯಗಳು ಸಂಪರ್ಕ ಹೊಂದಬಹುದು, ಹೊಂದದೇ ಇರಬಹುದು. ಆದರೆ ವೃತ್ತಿಯ ಸಂಬಂಧ ಕಂಪಲ್ಸರಿ ಬೇಕಾಗ್ತದೆ. ವೃತ್ತಿ ಹೊರಗಿಂದ ನೋಡ್ಕೊಳ್ಳೋದಕ್ಕೆ, ಒಳಗಿಂದ ನೋಡ್ಕೊಳ್ಳೋದಕ್ಕೆ, ಹೊರಗಿನ ವಸ್ತುಗಳನ್ನು ನೋಡೋದಕ್ಕೆ ಇಂದ್ರಿಯಗಳು ಬೇಕು. ಮತ್ತು ಒಳಗಿಂದ ಒಳಗೆ ನೋಡ್ಕೋಬೇಕಾದ್ರೆ ವೃತ್ತಿ ಬೇಕು. ಇಂದ್ರಿಯಗಳಿಂದ ವೃತ್ತಿ ಹೊರಗೆ ಹೋಗಿ ಹೊರಗಿನ ವಸ್ತುಗಳನ್ನು ನೋಡ್ತದೆ. ಒಳಗಿಂದ ಒಳಗೆ ಇಂಟರ್ನಲ್ ಏನಿತ್ತಂತಂದ್ರೆ ಅದಕ್ಕೆ ಇಂದ್ರಿಯ ಇಲ್ಲದೇನು ವೃತ್ತಿ. ಅಂತಃಕರಣದ ಒಂದು ಕಣ್ಣದು ವೃತ್ತಿ. ಅಂತಃಕರಣದ್ದೇ ಕಣ್ಣದು ವೃತ್ತಿ ಅಂದ್ರೆ ಆ ಕಣ್ಣು ಅಂತ. ಈಗ ನಿಮ್ಮ ಸ್ಥೂಲ ಶರೀರದ ಭಾಗ ಹೌದಾ ಅಲ್ಲ ನಿಮ್ಮದು ಒಂದು ಕಣ್ಣು, ಸ್ಥೂಲ ಕಣ್ಣದಲ್ಲ. ನಿಮ್ಮ ಸ್ಥೂಲ ಶರೀರದ ಒಂದು ಭಾಗವಾದ ಕಣ್ಣು ಆ ಸ್ಥೂಲ ಶರೀರವನ್ನ ತಂದು ತಾನೇ ನೋಡ್ಕೊತು. ತಂದು ಕೈಗೆ ಗಾಯ, ಮೈಗೆ ಗಾಯ ಏನಾರ ಆಯ್ತು ಅಂತಂದ್ರ ತನಗೇನಾದ್ರೂ ಕಲೆಗಳು ಹತ್ತವ ಏನೋ, ತನ್ನ ಮುಖ ಎಷ್ಟು ಸುಂದರವಾದ ಅನ್ನೋದು ಕನ್ನಡಿಯ ಮೂಲಕ ಆ ನಿಮ್ಮ ಕಣ್ಣು ನಿಮ್ಮೊಳಗೆ ಇದ್ದು
ನಿಮ್ಮನ್ನೇ ನೋಡ್ಕೊತ, ನಿಮ್ಮ ಶರೀರವನ್ನೇ ನೋಡ್ಕೊತ. ಸ್ಥೂಲ ಶರೀರದೊಳಗೆ ಇದ್ದು ಸ್ಥೂಲ ಶರೀರವನ್ನೇ ನೋಡ್ಕೊತ. ಅದು ನೋಡ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಕಣ್ಣು ನಿಮ್ಮ ಶರೀರವನ್ನ ನೋಡ್ಕೊಂಡಿದ್ದಿಲ್ಲ ಅಂತಂದ್ರೆ ಏನಾದ್ರೂ ಗಾಯ ಪಾಯ ಏನಾರೇ ಆಗಿತ್ತು, ರಕ್ತ ಸೋರ್ಲಕತ್ತಿತ್ತಂದ್ರೆ ಏನು ಗೊತ್ತಾಗಲ್ಲ ನಿಮಗ್, ಏನೇನು ಗೊತ್ತಾಗಲ್ಲ. ಈಗ ಬದ್ನೆಕಾಯಿ, ಆಲೂಗಡ್ಡಿ, ಟಮಾಟ ಹಿಂಗ ಹೋಳಿದ್ರೆ ಅವು ಅಮ್ಮ ಅಂತವೇನು ಏನೂ ಇಲ್ಲ. ಅವ ಹೆಂಗ್ ಅದ್ರೊಳಗೂ ಪ್ರಾಣ ಅದ ಇಲ್ಲ. ಹಂಗೆ ನಿಮ್ಮ ಸ್ಥೂಲ ಶರೀರ ಕೂಡ ಹಂಗೆ ಅದ. ಸ್ಥೂಲ ಶರೀರದಾಗ ಏನಿಲ್ಲ. ಯಾವಾಗ ನೀವು ಸೂಕ್ಷ್ಮ ಶರೀರದಿಂದ ನಿಮ್ಮ ಕಣ್ಣಿನಿಂದ ಅದನ್ನ ನೋಡ್ತಿರಲ್ಲ, ಅವಾಗ ನೋವು ಚಾಲು ಆಗ್ತದ, ಫೀಲಿಂಗ್ ಚಾಲು ಆಗ್ತದ. ನಿಮ್ ಸೂಕ್ಷ್ಮ ಶರೀರದಲ್ಲಿ ಸುಖ ದುಃಖಗಳದಾವ, ಸ್ಥೂಲ ಶರೀರದಾಗ ಇಲ್ಲ. ನೀವು ಹೆಂಗ ಅದು ನೋಡಿ ಫೀಲ್ ಮಾಡ್ಕೊತ ಹೋಗ್ತೀರಿ, ಹಂಗಂಗ ಆ ನೋವು ಶರೀರದಾಗ ಇದ್ದಂಗೆ ಕಾಣ್ತದೆ. ಆಕ್ಚುಲ್ ಅಲ್ಲಿ ನೀವು ಅನುಭವಿಸ್ತಾ ಇರ್ತದ ಸೂಕ್ಷ್ಮ ಶರೀರದಾಗ, ಸ್ಥೂಲ ಶರೀರದಾಗ ಅಲ್ಲ. ಹಂಗ ನಿಮ್ಮ ಸ್ಥೂಲ ಶರೀರದ ಕಣ್ಣಿನಿಂದ ಆ ವೃತ್ತಿ, ಅಂತಃಕರಣ ವೃತ್ತಿ ಹೊರಗೆ ಬಂದು ಏನೇನ್ ನೋಡ್ತದ ಅದು ಹೊರಗಿನ ಕೆಲಸ ಆಯ್ತು, ದೃಶ್ಯ. ಇಲ್ಲಿ ಏನಾಗಬೇಕಾಗ್ಯದ, ಅದೇ ವೃತ್ತಿ ಇಂದ್ರಿಯ ಸಂಬಂಧ ಇಲ್ಲದೆ ಒಳಗೇನು ತನ್ನನ್ನು ತಾನು ನೋಡಿಕೊಂಡು ತನ್ನ ಅಂತಃಕರಣದ ಸ್ಥಿತಿಗತಿಗಳ ಬಗ್ಗೆ ತಾನೇನು ಅನುಭವಿಸ್ತದಲ್ಲ, ಸುಖ ದುಃಖಾದಿಗಳು, ಅದು ಕಣ್ಣಿದ್ದಂಗ. ವೃತ್ತಿ ಅಂದ್ರೆ ಸೂಕ್ಷ್ಮ ಶರೀರದ ಕಣ್ಣಿದ್ದಂಗ. ನಿಮ್ಮ ಸ್ಥೂಲ ಶರೀರದ ಕಣ್ಣು ಹೆಂಗದ ಹಂಗ ಸೂಕ್ಷ್ಮ ಶರೀರದ ಕಣ್ಣು ಅದೇನ್ ಮಾಡ್ತದ, ತನ್ನ ಅಂತಃಕರಣವನ್ನು ತಾನೇ ನೋಡ್ಕೊತದ. ಅದಕ್ಕೆ ಇಲ್ಲಿ ಪ್ರತ್ಯಕ್ಷ ಜ್ಞಾನ, ಸ್ಮೃತಿ ರೂಪ ಜ್ಞಾನ ಅಂತಂದ್ರ ಪರಿಣಾಮ ಆಗ್ಲಿಕ್ಕತ್ತದ, ಸುಖ ದುಃಖ ಅನುಭವಿಸ್ಲಿಕ್ಕತ್ತದ ಅಂದ್ರೆ ಅದು ಪ್ರತ್ಯಕ್ಷ ಜ್ಞಾನ. ಮತ್ತ ಅಲ್ಲಿ ಸುಖ ದುಃಖ ಏನೂ ಅನುಭವಿಸ್ತಾ ಇಲ್ಲ, ಅಂತಃಕರಣ ವೃತ್ತಿ ಅದರ ಜೊತೆಗೆ ಸಂಬಂಧನೇ ಹೊಂದುತ್ತಾ ಇಲ್ಲ. ಈಗ ವೃತ್ತಿ ಸುಖಾಕಾರ ಹೊಂದದ ಇಲ್ಲ, ಅಂತಃಕರಣ ಸುಖಾಕಾರ ಹೊಂದಿರ್ಬೋದು, ದುಃಖಾಕಾರ ಹೊಂದಿರ್ಬೋದು. ಚಂದ ತಿಳ್ಕೋಬೇಕಿದು. ಅಂತಃಕರಣ ಸುಖಾಕಾರ ದುಃಖಾಕಾರ ಹೊಂದಿರ್ಬೋದು. ಯಾವುದೋ ಹಳೆಯ ವಿಷಯ, ಏನೋ ಹಳೆಯ ದೃಶ್ಯಗಳನ್ನು ನೆನಪು ಮಾಡಿಕೊಂಡು ಅದು ಸುಖಾಕಾರ ದುಃಖಾಕಾರ ತನ್ನ ಪಾಡಿ ತಾನು ಹೊಂದಿರಬಹುದು. ಹೊಂದಿದಾಗ ಕೂಡ ಅದೇನಾಗ್ತದ, ವಾಸನೆ ಅದ. ಹಿಂದ ಏನೋ ಘಟನೆ ನೆನಪು ಮಾಡಿಕೊಂಡು ಆವಾಗಿನ ದೃಶ್ಯ ಹೇಗಿತ್ತು ಅಂತ ನೆನಪು ಮಾಡ್ಕೊತ್ತು ಅಂದ್ರೆ ಅದು ಸ್ಮೃತಿ. ಅದು ಸುಖಾಕಾರ ದುಃಖಾಕಾರ. ಆ ವಾಸನೆ ಕಾರಣ ಒಳಗೆ ನಾನಾ ರೀತಿ ಸಂಸ್ಕಾರಗಳಿರುವ ಕಾರಣ ಅಂತಃಕರಣ ನಾನಾ ರೀತಿ ಆಕಾರಗಳ ತಾಳ್ತಿರ್ತದೆ. ಆ ರೀತಿ ಇದ್ದದಕ್ಕೆ ಏನಂತಾರ, ಸ್ಮೃತಿ ಜ್ಞಾನ ಅಂತಾರ. ಅದನ್ನ ಯಾವ ಆಕಾರ ತಾಳದ ಆ ಆಕಾರವನ್ನ ಅದೇ ಅಂತಃಕರಣದಿಂದ ಉತ್ಪನ್ನವಾದ ವೃತ್ತಿ ಏನದಲ್ಲ, ಅದೇ ತನ್ನ ಅಂತಃಕರಣವನ್ನ ತಾನೇ ನೋಡಿಕೊಂಡಾಗ, ತನ್ನ ಅಂತಃಕರಣವನ್ನ ತಾನೇ ನೋಡಿಕೊಂಡಾಗ ಆವಾಗ ಒಂದೇನಾಗ್ತದ, ವೃತ್ತಿಯ ಸಂಬಂಧ ಆದಾಗ ಖರೇನೆ ಈಗ ಸದ್ಯ ನಡೆದದೇನಂಗ ಅಳದ ಕರೆಗೆ ಚಾಲು ಆಗ್ತದ, ಇಲ್ಲ ಸಂತೋಷ ಉತ್ಸಾಹಗಳು ಚಾಲು ಆಗ್ತಾವ. ವೃತ್ತಿಯ ಸಂಬಂಧ ಆದಾಗ, ವೃತ್ತಿಯ ಸಂಬಂಧ ಆದಾಗ ಅದು ವ್ಯಕ್ತ ಆಗ್ಲಿಕ್ಕೆ ಬಿಡ್ತದಲ್ಲ, ಅದು ಪ್ರತ್ಯಕ್ಷ ಜ್ಞಾನ. ಅದು ಯಾವುದೋ ನೆನಪಿಟ್ಕೊಂಡು ಹಿಂದೆ ತನ್ನ ಪಾಡಿ ತಾನು ಸುಖ ದುಃಖ ಆಕಾರ ತಾಳಿತ್ತು, ಅಲ್ಲಿ ವೃತ್ತಿ ಸಂಬಂಧನೇ ಆಗಿದ್ದಿಲ್ಲ ಅಂತಂದ್ರೆ ಅದೇನ ಸ್ಮೃತಿ ಜ್ಞಾನ ಅಷ್ಟೇ. ಈಗ ಅನುಭವಿಸ್ತಿರ್ಬೇಕು, ನೀವು ಅನುಭವಿಸ್ತಿರ್ಬೇಕು. ಅದರದು
ಪ್ರೆಸೆಂಟ್ನಾಗ ನೀವು ಅನುಭವಿಸ್ತಿದ್ರಿ ಅಂತಂದ್ರೆ ಅದು ಪ್ರತ್ಯಕ್ಷ ಜ್ಞಾನ. ಅನುಭವ ಆಗ್ತಿರ್ಬೇಕು. ಏನು ಅನುಭವ ಆಗ್ತಾ ಇಲ್ಲ, ಸುಖ ದುಃಖದ್ದು ಏನ್ರಿ ನೆನಪು. ಹಿಂದೆ ಯಾವಾಗೋ ಒಂದು ಹುಲಿ ನೋಡಿರ್ತೀರಿ, ಹುಲಿ ನೋಡಿದ್ರೆ ನಿಮಗೊಂದು ಅಂಜಿಕೆ ಬಂದಿತ್ತು. ಅವಾಗ ಅಂಜಿಕೆ ಬಂದಿದ್ದರ ಬಗ್ಗೆ ನೀವು ಹುಲಿ ನೋಡಿದ್ರಿ ಅಂದ್ರೆ ಒಂದು ಅಂಜಿಕೆ ಬಂದಿತ್ತು ಅಂತಂದ್ರೆ ಹಿಂದೆ ಅಂಜಿದ್ದು ನೆನಪು ಮಾಡ್ಕೊಂಡ್ರ, ಹಿಂದೆ ಅಂಜಿದ್ರಿ ನೆನಪು ಮಾಡ್ಕೊಂಡ್ರಿ, ಬರೀ ನೆನಪು ಮಾಡ್ಕೊಂಡ್ರೆ ಅಲ್ಲಿ ಏನಾಗಿರ್ತದ, ಬರೀ ನಿಮ್ಮ ಅಂತಃಕರಣ ಭಯದ ಆಕಾರ ತಾಳಿರ್ತದ ಅಷ್ಟೇ ಹೊರತು ನಿಮ್ಮ ಅಂತಃಕರಣ ವೃತ್ತಿ ಆ ಭಯದ ಆಕಾರ ತಾಳಿದ ಅಂತಃಕರಣಕ್ಕೆ ಸಂಬಂಧ ಆಗಿರಲ್ಲ. ವೃತ್ತಿ ತನ್ನ ಪಾಡಿ ತಾನಿರ್ತದೆ. ಯಾವಾಗದ ಅಂತಃಕರಣ ವೃತ್ತಿ ಆ ಭಯದಲ್ಲಿ ಮುಳುಗಿದ ಭಯದ ಆಕಾರ ತಾಳಿದಂತ ಅಂತಃಕರಣವನ್ನ ತನ್ನ ತಾನು ನೋಡ್ಕೋತದ, ಆವಾಗ ನಿಜವಾದ ಭಯ ಚಾಲು ಆಗ್ಬಿಡ್ತದೆ. ಈಗೇನು ಕರೆನೆ ಹುಲಿ ಬಂದದೇನಪ್ಪ ಅನ್ನಷ್ಟು ಭಯ ಚಾಲು ಆಗ್ತದೆ. ವೃತ್ತಿ ಇಲ್ಲದೆ ಯಾವ ವ್ಯವಹಾರ ಆಗಂಗಿಲ್ಲ. ಅದು ಅವಿದ್ಯಾ ವೃತ್ತಿ ಇರ್ಬೋದು, ಮತ್ತೆ ಅಂತಃಕರಣ ವೃತ್ತಿ ಇರ್ಬೋದು, ಮತ್ತೆ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಇರ್ಬೋದು. ಯಾವುದರ ಒಂದು ವೃತ್ತಿ ಇದ್ರೆ, ವೃತ್ತಿ ಅಂದ್ರೆ ಕಣ್ಣು, ಮತ್ತೆ ಏನಿಲ್ಲ, ದೃಷ್ಟಿ. ಆ ದೃಷ್ಟಿ ಬಿತ್ತು ಅಂತಂದ್ರ ಅಲ್ಲಿ ಖರೇನೇ ಹುಲಿನೇ ಬಂದದೇನ ನಂಗ ಫೀಲ್ ಮಾಡ್ಕೊಂಡು ಅಳೋದು ಕರೆದು ಎಲ್ಲದ ಈಗ ಹುಲಿ ಇಲ್ಲ ಆದ್ರೂ ಪ್ರತ್ಯಕ್ಷವಾಗಿ ಅಳ್ಳಕತ್ತಿರಲ್ಲ. ಹಾವು ಇಲ್ಲೇ ಇಲ್ಲ, ಅಲ್ಲಿ ಹಾವು ಆದ ಅಂತೇಳಿ ಏನು ಅಳ್ಳಕತ್ತಿರಲ್ಲ, ಅದು ಪ್ರತ್ಯಕ್ಷ ಜ್ಞಾನನೇ. ಅವು ಹಾವಿದ್ರೇನು ಹಾಕಿದ್ರೆ ನಮ್ಗೇನ್ ಸಂಬಂಧದ ಅಂತೇಳಕ್ಕೆ ಮುಂದೆ ನೋಡಿ ಹೋಗ್ತಿರ್ತಾರಲ್ಲ, ಅದು ಏನು ಸ್ಮೃತಿ ಜ್ಞಾನ. ತನ್ನ ಪಾಡಿತ ಇದ್ರ ಇರ್ಲಿ ಬಿಡ ನಮ್ಗೇನ್ ಮಾಡ್ತದ ಅಂತ ಹೋಗ್ತಿರ್ತಾರೆ ನೋಡ್ರಿ. ಅವ್ರು ಅದ್ರಾಗೇನು ವೃತ್ತಿ ಹೋಗಿ ಸಂಬಂಧ ಆಗಂಗೆ ಇಲ್ಲ. ಅಲ್ಲೇನೋ ಹಾವು ಕಂಡಂಗೆ ಕಾಣುತ್ತೆ, ಇರ್ಲಿ ಬಿಡು ಅದ್ರ ಪಾಡಿಗೆ ಅದು ತಿರುಗಾಡ್ತಿರ್ತದೆ, ನಮ್ಮ ಪಾಡಿಗೆ ನಾವು ತಿರುಗಾಡ್ತಿರ್ತೀವಿ ಅಂತೇಳಿ ದಾಟಿ ಹೋದ್ರು ಅಂತಂದ್ರೆ ಅಲ್ಲಿ ವೃತ್ತಿ ಸಂಬಂಧನೇ ಆಗಲ್ಲ. ಯಾವಾಗ ನಮ್ಮ ವೃತ್ತಿ ಅದ್ರಾಗ ಸಂಬಂಧ ಹೆಚ್ಚು 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 ಹಾಕೋತ್ ಹೋಗ್ತದ, ಹಂಗಂಗೆ ಅಳೋದು ಕರೆಯೋದು ಜೋರು 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 ಹಾಕೋತ್ ಹೋಗ್ತದೆ. ಅದಕ್ಕೆ ಇಲ್ಲಿ ವೃತ್ತಿ ಸಂಬಂಧನೇ ಬಹಳ ಮುಖ್ಯ. ವ್ಯತ್ಯಾಸ ತಿಳಿಲಕತ್ತದ್ರಿ ಸ್ಪಷ್ಟವಾಗಿ. ದೃಶ್ಯಗಳು ಪ್ರತ್ಯಕ್ಷವಾಗಿರ್ಬೋದು, ಹಿಂದೆ ಯಾವಾಗೋ ನೋಡಿದು ಇರ್ಬೋದು, ಈಗ ಕಣ್ಣೆದುರಿಗೆ ಇರ್ಬೋದು, ಇಲ್ಲದೆ ಇರ್ಬೋದು, ಏನಾರ ಇರ್ಬೋದು. ಇಲ್ಲಿ ಮುಖ್ಯವಾಗಿ ನಮಗ ಪರಿಣಾಮ ಜ್ಞಾನ ಏನು ಆಗ್ಲಿಕ್ಕತ್ತದ ಅದು ವೃತ್ತಿಯ ಸಂಬಂಧ ಹೊಂದಿದ ಕಾರಣ ಆಗ್ಲಿಕ್ಕತ್ತದ. ಆ ವೃತ್ತಿಯ ಸಂಬಂಧ ಹೊಂದಲಿಲ್ಲ ಅಂತಂದ್ರ ಅದರೊಳಗಿರುವ ಅಂತಃಕರಣದೊಳಗಿರುವ ಸಂಸ್ಕಾರಗಳೆಲ್ಲ ಸ್ಮೃತಿ ಜ್ಞಾನಗಳು. ಯಾವಾಗ ನಿಮ್ಮ ವೃತ್ತಿ ಹೋಗಿ ಆ ಅಂತಃಕರಣಕ್ಕೆ ಸಂಬಂಧ ಹೊಂದಿ ಸುಖ ದುಃಖ ಅನುಭವಿಸ್ಲಕ್ಕತ್ತು ಅದು ಪ್ರತ್ಯಕ್ಷ ಜ್ಞಾನ. ನಿಮ್ಮ ವೃತ್ತಿ ಹೋಗಿ ಅಲ್ಲಿ ಸಂಬಂಧ ಹೊಂದಲಿಲ್ಲ, ಅದು ತನ್ನ ಪಾಡಿ ತಾನೇ ನಾನಾ ರೀತಿ ವಿಷಯಗಳನ್ನ ನೆನಪು ಮಾಡಿಕೊಂಡು ತನ್ನ ಆಕಾರ ತಾಕೋತಿತ್ತು ಅಂತಂದ್ರೆ ಸ್ಮೃತಿ ಒಳಗೆ ಇರ್ತದದು. ಎಲ್ಲಿ ವಿಷಯ ವಾಸನೆಗಳು ಚಿತ್ತದೊಳಗಿರ್ತಾವ, ಅದ್ರ ವಾಸನೆಗಳ ಪ್ರಕಾರ ಅವು ತಮ್ಮ ತಾವೇ ಏನೇನೋ ಆಕಾರ ತಾಳ್ತಿರ್ತಾವ ಸಮಯ ಸಂದರ್ಭಕ್ಕೆ ತಕ್ಕಂತೆ. ಅದರ ವೃತ್ತಿ ಅದಕ್ಕೆ ಸಂಬಂಧ ಆಗಲಿಲ್ಲ ಅಂತಂದ್ರೆ ಅಷ್ಟೇ. ಹಿಂಗದ ನೋಡ್ರಿ. ಅದಕ್ಕೆ ಸ್ಮೃತಿ ರೂಪ ಜ್ಞಾನ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ರಿ. ಪೂರ್ವದಲ್ಲಿ ಉತ್ಪನ್ನವಾಗಿ ಹೋದ ಸುಖ ದುಃಖಗಳು ಸ್ಪಷ್ಟವಾಗಿರುತ್ತವೆ. ನಂತರ ಯಾವಾಗ ಪುರುಷನಿಗೆ ಅವುಗಳ ಸ್ಮರಣೆಯಾಗುತ್ತದೆಯೋ ಆವಾಗ ಅಂತಃಕರಣ ವೃತ್ತಿಯು ಸುಖಾಕಾರ ದುಃಖಕಾರವಾಗುತ್ತದೆ. ಆದರೆ ನಷ್ಟವಾಗಿ ಹೋದ ಸುಖ ದುಃಖಗಳೊಡನೆ ವೃತ್ತಿಯ ಸಂಬಂಧವಾಗುವುದಿಲ್ಲ. ಆ ವೃತ್ತಿದು ಸಂಬಂಧ ಆಗಂಗಿಲ್ಲ. ಅದಕ್ಕೇನಾಗ್ತದ, ಸುಮ್ಮನೆ ನೆನಪಷ್ಟೇ. ಆದ್ದರಿಂದ ಆ ಜ್ಞಾನವು ಸ್ಮೃತಿ ರೂಪ ಜ್ಞಾನ ಎನ್ನಿಸಿಕೊಳ್ಳುತ್ತದೆ.
ಏನಾಗ್ತದ? ಅಂತಃಕರಣ ಸುಖಾಕಾರ ದುಃಖಾಕಾರವಾಗುತ್ತದೆ. ಆದರೆ ನಷ್ಟವಾಗಿ ಹೋದ ಸುಖ ದುಃಖಗಳೊಡನೆ ವೃತ್ತಿಯ ಸಂಬಂಧವಾಗುವುದಿಲ್ಲ. ಏನಾರ ಡೌಟ್ ಅದ ಇದಕ್ಕೆ? ಸ್ಮೃತಿ ಸುಖ ದುಃಖ ಏನು ಆಗುದಿಲ್ಲ, ಕೇವಲ ನೆನಪು ಮಾತ್ರ ಆಗ್ತದೆ. ಅದು ಸ್ಮೃತಿ ಜ್ಞಾನ. ಸ್ಮೃತಿ ಜ್ಞಾನ ಏನೇನಿಲ್ಲ, ಆಕಾರ ಆಗಿರ್ತದ. ಸುಖಾಕಾರ ದುಃಖಾಕಾರ ತಾನೇ ಆಗಿರ್ತದ. ಈಗ ಸ್ಥೂಲ ಶರೀರ, ನಿಮ್ ಸ್ಥೂಲ ಶರೀರ ದಪ್ಪ ಆಗ್ಯದ, ತೆಳಗಾಗ್ಯದ, ಗಾಯ ಆಗ್ಯದ, ರಕ್ತ ಆಗ್ಯದ, ಏನಾರ ಒಂದು ಆಗ್ಯದ ಅಂತಂದ್ರ ತನ್ ಪಡಿ ತಾನಾಗಿತ್ತಂದ್ರ ಅದು ಸ್ಮೃತಿ ಜ್ಞಾನ ಇದ್ದಂಗ. ಯಾವಾಗ ನಿಮ್ಮ ವೃತ್ತಿ ಹೋಗಿ ಅದನ್ನು ನೋಡ್ಕೊತದ ನೋಡು, ಅಯ್ಯೋ ನಾ ಎಷ್ಟು ದಪ್ಪ ಆಗಿನಿ, ಎಷ್ಟು ತೆಳಗಾಗಿನಿ, ಕರ್ಗಾಗಿನಿ, ಕೆಂಪಗಾಗಿನಿ, ಗಾಯ ಆಗ್ಯದ, ರಕ್ತ ಆಗ್ಯದ ಅಂತೇಳಿ ಅದ್ರೊಳಗೆ ಹೊಕ್ಕೊಂಡ್ರಿ, ಅಲ್ಲೇನ್ ಚಾಲು ಆಗ್ತದಲ್ಲ ಜ್ಞಾನ, ಅದು ಪ್ರತ್ಯಕ್ಷ ಜ್ಞಾನ. ತನ್ನ ಪಾಡಿ ತಾನು ಏನೋ ಆಗ್ತಿರ್ತದ ಜಗತ್ನಾಗ. ಎಲ್ಲ ಜಗತ್ನಾಗ ಏನೇನೋ ಆಗ್ತಿರ್ತಾವ. ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆ ತನಕ ಏನೇನೋ ಆಗ್ತಿರ್ತಾವ. ಅವು ತನ್ನ ಪಾಡಿ ತಾವು ಆಗವೆಲ್ಲ ಸ್ಮೃತಿ ಜ್ಞಾನ. ತನ್ನೊಳಗೆ ತಾನು ಏನೋ ಇರ್ತಾವ. ವೃತ್ತಿ ಸಂಬಂಧ ಆಗಂಗಿಲ್ಲ, ಬರೇ ಅಂತಃಕರಣ ಒಂದು ಆಕಾರ ತಾಳ್ತದ ಅಷ್ಟೇ. ಸುಖಾಕಾರ ದುಃಖಾಕಾರ. ಸ್ಮೃತಿ ನಿಮ್ಮ ಅಂತಃಕರಣನೇ ಆಲಕತ್ತದಲ್ರಿ. ನಿಮ್ಮ ಅಂತಃಕರಣನಾಗೆ ನೀವೇ ಮತ್ತೆ ಆಕಾರ ತಾಳಕತ್ತೀರಿ. ಸುಖಾಕಾರ ದುಃಖಾಕಾರ ಎಲ್ಲ ಆಲಕತ್ತದ. ಆದ್ರ ಅದು ವ್ಯಕ್ತ ಆಗ್ಬೇಕು ಅಂತಂದ್ರ ನಿಮ್ಮ ವೃತ್ತಿ ಅದ್ರೊಳಗೆ ಹೋಗಿ ಸೇರ್ಕೋಬೇಕು. ಈಗ ಏನೇನೂ ಆಗಲ್ಲ, ನೆನಪಷ್ಟೇ. ಹಿಂದೆಂದೋ ಹುಲಿ ನೋಡಿದ್ದು, ಅಂಜಿಕೆನೂ ಬಂದದ್ದು ಎಲ್ಲ ಒಟ್ಟು ಹಿಂದಿನ ಚಿತ್ರದೊಳಗಿನ ಹುಲಿ ಅಂತೆ. ಖರೆ ಹುಲಿ ಬೇರೆ, ಚಿತ್ರದೊಳಗಿನ ಹುಲಿ ಬೇರೆ. ಚಿತ್ರದೊಳಗಿನ ಹುಲಿ ನೋಡಿದ ಕೂಡ್ಲೇನೆ ನಿಮ್ಮ ಅಂತಃಕರಣ ವೃತ್ತಿ ಏನಾಗ್ತದ, ಹುಲಿ ಆಕಾರ ತಾಳತ್ತದ. ಅದರಿಂದ ಏನು ಪರಿಣಾಮ ಆಗಲ್ಲ. ಯಾವಾಗ ಖರೆ ಹುಲಿ ಹೋಗಿ ಆ ವೃತ್ತಿ ಹೋಗಿ ಆ ಹುಲಿ ಒಳಗ ಒಂದಾತವ. ಹೌದ್ರ ಚೈತನ್ಯ ಪ್ರಮಾತ ಚೇತನ ಮತ್ತು ಪ್ರಮೇಯ ಚೇತನ ಒಂದಾಗಿ ಆ ಹುಲಿ ಇದು ಹುಲಿ ಆದ ಅಂತೇಳಿ ಆಭಾಸನಿಗೆ, ಅಥವಾ ಒಳಗಿಂದೊಳಗೆ ಅಂತಃಕರಣದೊಳಗ ಇದು ಬಹಳ ದುಃಖಕರ ಪ್ರಸಂಗ ಆದ ಅಂತೇಳಿ ಒಳಗ ವೃತ್ತಿಗೆ ಆಯ್ತು ಅಂತ ಅಂದ್ರೆ ಆಯ್ತು ನೋಡ್ರಿ, ಚಾಲು ಪ್ರತ್ಯಕ್ಷ ಜ್ಞಾನ ಚಾಲು, ಪರಿಣಾಮ ಚಾಲು ಈಗ ಹಿಂದೆ ನಮ್ಮಂತ ಆಗಲಿ ಹೋದಾಗ ಸರಿಯಾದ ನೆನಪಾಗಿ ನಮ್ಮ ಕಣ್ಮೊಳಗ ನೀರು ಬಂತಂದ್ರೆ ಪ್ರತ್ಯಕ್ಷ ಜ್ಞಾನ. ಅಲ್ಲಿ ಕೇವಲ ನೆನಪಾಗಿ ಮಾತ್ರ ಆಯ್ತು, ಯಾವ್ದು ಪರಿಣಾಮ ಆಗ್ಲಿಕ್ಕಂದ್ರೆ ಅದು ಸ್ಮೃತಿ ಜ್ಞಾನ ಅಷ್ಟೇ. ಫೀಲ್ ಆಗ್ಬೇಕಲ್ಲ. ಇಲ್ಲಿ ವೃತ್ತಿ ಮತ್ತು ಪ್ರತ್ಯಕ್ಷ ಜ್ಞಾನ ಐತ್ರಿ, ಅದ್ರ ಸಂಗಡ ವೃತ್ತಿ ತಿಳ್ತದಲ್ಲ ಅಂತ. ವೃತ್ತಿ ಏನದರಿ? ವೃತ್ತಿ ಸಂಬಂಧ ಆಗಬೇಕು. ಆಯ್ತು ಅಂತಂದ್ರೆ ಅಲ್ಲಿ ದುಃಖ ಸುಖ ಚಾಲು ಆಗ್ತದ. ವೃತ್ತಿ ಸಂಬಂಧ ಆಗಲಿಲ್ಲ ಅಂದ್ರೆ ಸುಖ ದುಃಖ ಆಗಂಗಿಲ್ಲ. ಸುಖ ದುಃಖದ ಆಕಾರ ಇರ್ತದ ಅದ್ರೊಳಗ. ಒಳಗ ಅಂತಃಕರಣ ವೃತ್ತಿ ಅಂತ ಎರಡದವ. ಅಂತಃಕರಣದ ಬಾಲ ಇದ್ದಂಗದು. ಅಂತಃಕರಣದ ಒಂದು ಬಾಲ, ಕಣ್ಣು ಉಳ್ಳಂತ ಒಂದು ಬಾಲ. ಬಾಲದ ತುದಿ ಒಂದು ಕಣ್ಣವ. ಒಂದು ಅಂತಃಕರಣ ಅದ, ಅಂತಃಕರಣದ ಒಂದು ಬಾಲ ಅದ, ಬಾಲದ ತುದಿಗೆ ಒಂದು ಕಣ್ಣದ. ಆ ಕಣ್ಣು ಅಂತಃಕರಣವನ್ನ ನೋಡ್ಕೊಳ್ಳಿಲ್ಲ ಅಂತಂದ್ರ ಅಂತಃಕರಣದೊಳಗ ಏನೇನೋ ನೆನಪದವ. ಅಪ್ಪ ಅಮ್ಮನ ನೆನಪದವ, ಮತ್ತಿನ್ಯಾವುದೋ ಘಟನೆಗಳ ನೆನಪದವ. ಅದ್ರೊಳಗ ಅಪ್ಪ ಹೋಗಿದ್ದು, ಅಮ್ಮ ಹೋಗಿದ್ದು, ದುಃಖನೂ ಅದಾವ. ಅದ್ರೊಳಗ ದುಃಖದವ ಎಲ್ಲ ಅದ.
ಆದ್ರ ಆ ಒಂದು ಪ್ರಸಂಗದಲ್ಲಿ ಏನಾತಂದ್ರೆ ವೃತ್ತಿ ಹೋಗಿ ಆ ಅಂತಃಕರಣದ ಒಂದು ಸಂಬಂಧ ಹೊಂದುತ್ತದೆ. ನಮ್ಮ ವೃತ್ತಿ ಹೋಗಿ ನಮ್ಮದೇ ವೃತ್ತಿ, ನಮ್ಮದೇ ಅಂತಃಕರಣ, ನಮ್ಮ ವೃತ್ತಿ ಹೋಗಿ ನಮ್ಮ ಅಂತಃಕರಣವನ್ನೇ ನೋಡ್ಕೊತದ. ವೃತ್ತಿ ಸಂಬಂಧ ಆಯ್ತು ಅಂತಂದ್ರೆ ಸುಖ ದುಃಖ ವ್ಯಕ್ತಪಡಿಸ್ಲಕ್ಕತ್ತಿ ಬಿಡ್ತೀವಿ, ಕಾಯ ವಾಚ ಮನಸ. ವೃತ್ತಿ ಸಂಬಂಧ ಹೊಂದಲಿಲ್ಲ, ಒಳಗೆ ದುಃಖ ಅಪ್ಪಸತ್ತು ದುಃಖ ಯಾರಿಗಿಲ್ಲ, ಎಲ್ಲರಿಗೂ ಯಾರು ಎಲ್ಲ ಕಾಲದಾಗೂ ಅದು ಅಮ್ಮ ಸತ್ತ ದುಃಖ ಎಲ್ಲರಿಗೂ ಅದ. ಅಲ್ಲಿ ವೃತ್ತಿ ಸಂಬಂಧ ಹೊಂದಲಾರದಕ್ಕ ಅದೇನದ ಅದ್ರ ಪಾಡಿಗೆ ಅದ, ದುಃಖದ ಪಾಡಿಗೆ ದುಃಖ ಅದ, ವೃತ್ತಿ ಪಾಡಿಗೆ ವೃತ್ತಿ ಅದ. ಅಪ್ಪಸತ್ತ ದುಃಖ ಆದ ಅಂತಂದ್ರ ಈಗ ಅದು ಏನು ವ್ಯಕ್ತನೆ ಪಡಿಸ್ತಾ ಇಲ್ಲಲ್ಲ, ನಾವು ವ್ಯಕ್ತಪಡಿಸಲಾಗಿವೆ ಅಂತಂದ್ರೇನು ವೃತ್ತಿ ಅದರ ಸಂಬಂಧ ಹೊಂದಿಲ್ಲ. ದುಃಖದ ವೃತ್ತಿ ಸಂಬಂಧ ಹೊಂದಿಲ್ಲ. ದುಃಖ ಇಲ್ಲ, ದುಃಖ ಆದ, ವೃತ್ತಿ ಸಂಬಂಧ ಹೊಂದಿಲ್ಲ. ದುಃಖದ ಆ ಸ್ಮೃತಿ ಅದು ಆ ವೃತ್ತಿಗೆ ಸಂಬಂಧ ಆಗಿ ಸ್ಮೃತಿ ಜ್ಞಾನ ಆಗಬೇಕಂತ, ಸ್ಮೃತಿ ಜ್ಞಾನ ಆಗ್ಬೇಕಾ ವೃತ್ತಿ ಬೇಕಂತ. ಸ್ಮೃತಿ ತನ್ನ ಪಾಡಿಗೆ ತಾನದರಿ. ಅದು ಯಾವಾಗ ಸ್ಮೃತಿ ಜ್ಞಾನ ಅಂತಂದ್ರೆ ತನ್ನ ಪಾಡಿಗೆ ತಾನಿರೋದೇ ಸ್ಮೃತಿ ಜ್ಞಾನ. ಪಾಡಿಗೆ ತಾನೊಳಗೆ ತನ್ನ ಪಾಡಿಗೆ ತಾನಿರ್ತದ. ಅದು ಒಳಗ ಅಪ್ಪ ಸತ್ತ ದುಃಖ ತನ್ನ ಪಾಡಿಗೆ ತಾನು ಇತ್ತು ಅಂತಂದ್ರೆ ಅದು ಸ್ಮೃತಿ ಜ್ಞಾನ. ನಮ್ಮ ವೃತ್ತಿ ಏನು ಹೋಗಿ ಅದು ಅಂತಃಕರಣದ ಸಂಬಂಧ ಹೊಂದಲಾರದಾಗ ಒಳಗ ನೆನಪು ಗೂಢಂದಾಗ ಅದಾವ, ಗೂಢಂದಾಗ ನೆನಪದವ. ಇದು ವೃತ್ತಿ ಹೋಗಿ ಅದರ ಸಂಬಂಧ ಹೊಂದಿದಾಗ ಅಲ್ಲಿ ಸುಖ ದುಃಖಾದಿಗಳು ಏನು ಅನುಭವಿಸ್ಲಿಕ್ಕೆ ಬಿಡ್ತೀವಲ್ಲ, ಆ ಜ್ಞಾನ ಪ್ರತ್ಯಕ್ಷ ಜ್ಞಾನ. ಅಪ್ಪ ಪ್ರತ್ಯಕ್ಷ ಇರ್ಲಕ್ಕಿಲ್ಲ, ಹೆಣ ಪ್ರತ್ಯಕ್ಷ ಇರ್ಲಕ್ಕಿಲ್ಲ, ಅವನಿಗಾಗ ಜ್ಞಾನ ಏನದಲ್ಲ ಅದು ಪ್ರತ್ಯಕ್ಷ ಜ್ಞಾನ. ಸುಖ ದುಃಖದಲ್ಲಿ ಅಂತಃಕರಣದಲ್ಲಿ ಸುಖ ದುಃಖ ಬೆರಿತಂದ್ರೆ ಪ್ರತ್ಯಕ್ಷ ಜ್ಞಾನ. ಅಂತಃಕರಣದಾಗ ಸುಖ ಅದ, ದುಃಖ ಅದ, ಕಾಮ ಅದ, ಕ್ರೋಧ ಅದ, ಲೋಭ ಅದ, ಮೋಹ ಅದ, ಎಲ್ಲನೂ ಅದ. ಎಲ್ಲನೂ ಅದ. ಎಲ್ಲ ಇದ್ದಾಗೂ ಅವು ಒಂದೊಂದು ಸಮಯ ಸಂದರ್ಭದಲ್ಲಿ ಸಾತ್ವಿಕ ಗುಣ, ಒಂದು ಸಂದರ್ಭದಲ್ಲಿ ರಾಜಸ ಗುಣ, ಒಂದು ಸಂದರ್ಭದಲ್ಲಿ ಅದೇನಂತಾರೆ ಸತ್ವ ರಜ ತಮೋ ಗುಣ, ಇವೆಲ್ಲಾನು ಬರ್ತಿರ್ತಾವ. ಆಯಾ ಸಂದರ್ಭಕ್ಕೆ ತಕ್ಕಂತೆ, ಪ್ರಾರಬ್ಧಕ್ಕೆ ತಕ್ಕಂತೆ ಆ ಅಂತಃಕರಣ ಹಂಗ ಆಕಾರ ತಾಳ್ತಿರ್ತದ. ಅಂತಃಕರಣದೊಳಗೆ ಆಕಾರಗಳು ಬರ್ತಿರ್ತಾವ, ನಾನಾ ರೀತಿ ಆಕಾರಗಳು ತಾಳ್ತಿರ್ತದ ಅಂತಃಕರಣ. ಆದ್ರೆ ನಮ್ಮ ವೃತ್ತಿ ಆ ಅಂತಃಕರಣಕ್ಕೆ ಹೋಗಿ ಸಂಬಂಧ ಆಗಿರಂಗಿಲ್ಲ. ಅಂತಃಕರಣದ ವೃತ್ತಿ ಅಂತಃಕರಣಕ್ಕೆ ಸಂಬಂಧ ಆಗಿರಂಗಿಲ್ಲ. ನಿಮ್ಮ ಕಣ್ಣು ನಿಮ್ಮ ಕಾಲಿಗೆ ಒಂದು ಗಾಯ ಆಗ್ಯದ, ಆ ಕಾಲಿಗೆ ಗಾಯ ಆಗಿದ್ದು ನೀವು ನೋಡ್ಕೊಂಡೇ ಇಲ್ಲ, ರಕ್ತ ಸೋರ್ಲಕತ್ತದಂತಂದ್ರ ಅದೇನ ಸ್ಮೃತಿ ಜ್ಞಾನ ಇದ್ದಂಗಂತ ತಿಳ್ಕೋರಿ. ಯಾವಾಗ ನಿಮ್ಮ ಕಣ್ಣು ಅದ್ರ ಮೇಲೆ ಬಿತ್ತು, ಅದೇ ಎಷ್ಟು ಗಾಯ ಆಗ್ಯದ, ಎಷ್ಟು ರಕ್ತ ಸೋರ್ಯದ, ಎಷ್ಟು ಹರಿದು ಹೋಗಿರ್ಬೇಕು ಅಂತೇಳಿ ನೀವು ಅದನ್ನು ನೋಡಿ ಲೆಕ್ಕಾಚಾರ ಮಾಡ್ಲಕ್ಕತ್ರಿ ಪ್ರತ್ಯಕ್ಷ ಜ್ಞಾನ. ನೀವು ನೋಡ್ಕೊಳ್ಳಾರ್ದ ಸಮಯದಲ್ಲಿನೂ ಗಾಯ ಇತ್ತು, ಆ ಗಾಯ ನೀವು ನೋಡ್ಕೊಂಡಿಲ್ಲ, ಅದು ಒಂಥರ ಸ್ಮೃತಿ ಜ್ಞಾನದಾಗಿದ್ದಂಗ. ಯಾವಾಗ ನೋಡ್ಕೊಂಡ್ರಿ, ಯಾವಾಗ ಅಲ್ಲಿ ವ್ಯವಹಾರ ಚಾಲು ಆಯ್ತು ವೃತ್ತಿಲಿಂತ, ಆವಾಗ ಅದೇನು ಪ್ರತ್ಯಕ್ಷ ಜ್ಞಾನ ಆಗ್ಲಕ್ಕ. ನಿಮ್ಮ ಸ್ಥೂಲ ಶರೀರದ ಕಣ್ಣಿನಿಂದ ಹೆಂಗ ನೀವು ಆ ಶರೀರ ನೋಡ್ಕೊಂಡು ನೀವು ಪ್ರತ್ಯಕ್ಷ ಮಾಡ್ಕೋತೀರಿ, ಹಂಗ ನಿಮ್ಮ ಸೂಕ್ಷ್ಮ ಶರೀರದೊಳಗ ಜನ್ಮಾಂತರದ ವಿಷಯಗಳದಾವ, ಅದ್ರೊಳಗೆ ವಾಸನೆಗಳದಾವ. ಅದ್ರ ವಾಸನೆಗೆ ತಕ್ಕಂತೆ ಅದೇನಾಗ್ತಿರ್ತದ ಸ್ಮೃತಿ ಒಳಗೆ ಅದು ತಂದ ಚಿತ್ ಅಂತೇನ ಅದಲ್ಲ ನಿಮ್ಮದು ಮನ ಬುದ್ಧಿ ಚಿತ್, ಅದ ಅಂತಃಕರಣದೊಳಗೆ ಚಿತ್ ಭಾಗದೊಳಗೆ ಅವೆಲ್ಲ ಸಂಗ್ರಹ ಇರ್ತಾವ. ಅವು ಒಂದೊಂದು ಪ್ರಸಂಗದ ಮೇಲೆ ಅದು ಆಕಾರ ತಾಳ್ತಿರ್ತಾವ. ಯಾರೇ ಸತ್ತಾಗ ಹೋದಾಗ
ಗಂಭೀರವಾಗಿರೋದು ಒಂಥರ ದುಃಖ ದಿಗ್ಮೂಢರಾಗಿ ಇರ್ತೀವಲ್ಲ, ಅದೆಲ್ಲ ಚಿದ್ರೂಪ ಚಿತ್ರನಾಗಿರ್ತದ, ಅದು ಒಳಗಿರ್ತದ. ಆದ್ರೆ ಅಳದ ಕರೆಯದ ಎಲ್ಲ ಸುಖ ದುಃಖ ಹೊರಗೆ ಬರ್ಬೇಕಾದ್ರೆ ನಿಮ್ಮ ವೃತ್ತಿಯಲ್ಲಿ ಹೋಗಿ ಸಂಪರ್ಕ ಹೊಂದಬೇಕು. ನಿಮ್ಮ ಅಂತಃಕರಣದೇ ಕಣ್ಣದು. ಅಂತಃಕರಣದ ಕಣ್ಣು ಅಂತಃಕರಣವನ್ನೇ ನೋಡ್ಕೋಬೇಕದು. ನೋಡ್ಕೊಂಡು ಅದರ ಸ್ಥಿತಿಗತಿಗಳನ್ನ ಅನುಭವಿಸ್ಬೇಕದು. ಅಲ್ಲಿ ಆಭಾಸ ಏನನ್ನ ಅಂತಃಕರಣಕ್ಕ ಯಾವಾಗ ನಿಮ್ಮ ವೃತ್ತಿ ಹೋಗಿ ನಿಮ್ಮ ಅಂತಃಕರಣದ ಆಕಾರ ತಾಳಿ ಅಂತಃಕರಣದ ಆವರಣ ಭಂಗ ಮಾಡಿದಾಗ ಅಲ್ಲಿ ಆಭಾಸ ಏನಂತಾನೆ, ನನ್ನ ಅಂತಃಕರಣಕ್ಕೆ ಈಗ ದುಃಖ ಆಗ್ಯದ, ನನ್ನ ಅಂತಃಕರಣಕ್ಕೆ ಈಗ ಸುಖ ಆಗ್ಯದ ಅಂತೇಳಿ ಆಭಾಸ. ದುಃಖ ಆಗ್ಯದ ಅಂದ್ರೆ ಅವ ದುಃಖಿ ಆಗ್ತಾನ, ಸುಖ ಆಗ್ಯದ ಅಂದ್ರೆ ಅವ ಸುಖಿ ಆಗ್ತಾನ. ಇದು ಯಾರಾಗದು? ಆಭಾಸನ ಸುಖ ದುಃಖಗಳು. ಅಹಂ ಸುಖಿ ಅಹಂ ದುಃಖಿ ಅನ್ನೋನು ಯಾನು? ಆಭಾಸ. ಈ ಆಭಾಸ ಅಂತಃಕರಣ ವೃತ್ತಿ ಎಲ್ಲದಕ್ಕೂ ಅಧಿಷ್ಠಾನವಾದಂತ ಕೂಟಸ್ಥ ಏನದನ, ಅವ ಸುಖಿನೂ ಅಲ್ಲ, ಅವ ದುಃಖಿನೂ ಅಲ್ಲ. ಇದಕ್ಕೆಲ್ಲ ಅವನು ಸತ್ತಾಸ್ಫೂರ್ತಿ ಕೊಟ್ಟು ನೋಡ್ಲಕತ್ತಾನ. ಆಭಾಸ ಎಷ್ಟು ದುಃಖ ಪಡ್ಲಕತ್ತಾನ, ಅಂತಃಕರಣ ತನ್ನ ಚಿತ್ತದೊಳಗ ಏನೇನು ವಾಸನೆಗಳು ಇಟ್ಕೊಂಡು ಏನೇನು ಆಕಾರ ತಾಳ್ಲಕತ್ತವ. ಈ ವೃತ್ತಿ ಯಾವ ಸಂದರ್ಭದಲ್ಲಿ ಹೋಗಿ ಆ ಅಂತಃಕರಣದ ಸಂಬಂಧ ಹೊಂದಲಕತ್ತದ, ಎಂಥ ಸಂದರ್ಭದಲ್ಲಿ ಅಂತಃಕರಣ ಸಂಬಂಧ ಹೊಂದುತ್ತಾ ಇಲ್ಲ, ಇದೆಲ್ಲ ಸಾಕ್ಷಿ ನೋಡ್ಲಕತ್ತಾನ. ಮಂದಿ ಯಾರ್ಯಾರ ಸತ್ರ ವೃತ್ತಿ ಹೋಗಿ ಅಲ್ಲಿ ಅಂತಃಕರಣದ ಸಂಬಂಧ ಹೊಂದಂಗೆ ಇಲ್ಲ. ಎದುರಿಗೆ ಯಾರ್ದಾರೆ ಹೆಣ ಬಂದಿತ್ತಂದ್ರ ಏನಾಗ ಸುಮ್ ನೋಡಿ ನಮಸ್ಕಾರ ಮಾಡಿ ಮುಂದೆ ಹೋಗ್ಬಿಡ್ತೀರಿ. ನಿಮ್ಮ ವೃತ್ತಿಯಲ್ಲಿ ಅಂತಃಕರಣ ಸಂಬಂಧ ಆಗಂಗಿಲ್ಲ. ಅದೇ ಒಂದ್ ಸ್ವಲ್ಪ ನಿಮ್ ಕುಲದ ಮಂದಿ ನಿಮ್ ಜಾತಿ ಮಂದಿ ಯಾರ್ಯಾರ ಮುಂದೆ ಬರ್ಲಕತ್ತಿದ್ರು ಕಾಣ್ರ ಯಪ್ಪೋ ಯಾರ ನಮ್ಮ ಮಂದಿ ಹೋದಂಗ್ ಕಾಣಿಸ್ತಾರ, ಚಲೋ ಆತದ ವೃತ್ತಿ. ಪೂರ್ತಿ ಸಮೀಪ ಹೋಗಿ ಯಾರಿರ್ಬೇಕು ಗೊತ್ತೇ ಆಗಿಲ್ಲಲ್ಲೋ ಮಾರಾಯ, ಹೇಳೇ ಇಲ್ಲಲ್ಲ. ನಮ್ಮ ಎಷ್ಟು ಜೀವ ಇದ್ದ, ಎಷ್ಟು ಅಭಿಮಾನಿ ಇತ್ತು, ಬರ್ತಿದ್ದ, ಹಂಗೆ ಹೇಳ್ತಿದ್ದ ಹಿಂಗೆ ಹೇಳ್ತಿದ್ದ ಅಂತೇಳಿ ಒಳಗಿನೂ ಚಿತ್ತದೊಳಗಿನೂ ಎಲ್ಲ ರಾಡಿ ಮ್ಯಾಲೆ ಎದ್ದು ಒಳಕಟ್ಬಿಡ್ತಾವ. ಅದು ಪ್ರತ್ಯಕ್ಷ ಜ್ಞಾನ. ಹೆಣ ಮಣ್ಣು ಮಾಡಿ ಬಂದ ಮೇಲೆ ಹೆಣ ಇಲ್ಲಂದ್ರೂ ಸಹಿತ ಆ ಹೆಣ ಮಣ್ಣು ಮಾಡಿದ ವಿಷಯ ಕೇಳಿನೂ ಅಳತನ. ಅವನ ಮುಖ ನೋಡ್ಲಿಲ್ಲ ನೋಡ್ ಲಾಸ್ಟಿಗೆ ನಾನು ಎಂತ ಪಾಪಿಷ್ಟದನಿ, ಯಾವ ಊರಿಗೆ ಹೋಗಿದ್ನೋ, ಎದಕ್ ಹೋಗಿದ್ನೋ ಅಪ್ಪ, ತಪ್ಪಿಸ್ಕೊಂಡ್ ಬಿಟ್ನಲ್ಲಪ್ಪ ಇವನ್ ಮುಖ ನೋಡೋದು ಅಂತೇಳಿ ಅಳಕ. ಅದೆಲ್ಲ ಪ್ರತ್ಯಕ್ಷ ಜ್ಞಾನನೇ. ಅದು ಹೆಣ ಇಲ್ಲಂದ್ರೂ ಇವ ಏನು ಅಂತಃಕರಣ ವೃತ್ತಿ ಹೋಗಿ ಅಂತಃಕರಣ ಸಂಬಂಧ ಹೊಂದಿ ಅಳೋದು ಕರೆಯೋದು ಮಾಡ್ತಾನ, ಅದೆಲ್ಲ ಪ್ರತ್ಯಕ್ಷ ಜ್ಞಾನ. ಅದೇನು ಅಂತಃಕರಣ ಸಂಬಂಧ ಹೊರಲಾರ್ದೆ ಸತ್ರ ಆಯ್ತು ಬಿಡು, ಹೋಗ್ಬಿಡು, ಮತ್ತೇನ್ ಮಾಡ್ಬೇಕು? ಅವ್ರು ಇದ್ದರೆ ಏನು ಉಪಯೋಗ ಇತ್ತು, ಆದರೆ ಏನು ಉಪಯೋಗ ಆಯ್ತು? ಎರಡು ಪಾಪ ಹೋಗಿದ್ದ ಚಲೋ ಆಗ್ಯದ, ಇರೋ ತನಕ ಬಹಳ ಕಷ್ಟ ಅನುಭವಿಸಿದ್ರು, ಎಷ್ಟು ದಿನ ಇದ್ರು ದೇವ್ರ ಕಷ್ಟದಾಗೆ ಇಟ್ಟ ಅವ್ರಿಗೆ ಅಂತೇಳಿ ಹಿಂಗ್ ಮೇಲ್ ಮಾತಾಡಿ ಕಡಿಗೆ ಆಗಿಬಿಡ್ತಾರಲ್ಲ, ಅದು ಸ್ಮೃತಿ ಇದ್ನ, ಏನೇನು ಫೀಲಿಂಗ್ ಇಲ್ಲ ಅಲ್ಲಿ. ಚಲೋ ಆಯ್ತು. ಅವ್ರ ಸ್ಮೃತಿ ಒಳಗೆ ಏನಿರ್ತದೆ ಅಷ್ಟೇ ಹೊರಗೆ ಹಾಕ್ತಾರೆ. ಅವ್ರೇನು ಪ್ರತ್ಯಕ್ಷ ಜ್ಞಾನ ಏನಿಲ್ಲ ಅಲ್ಲೇ, ಫೀಲಿಂಗ್ಸ ಇಲ್ಲ, ಸುಖ ದುಃಖಾದಿಗಳು ಏನೇನು ಇಲ್ಲ. ತನು ಕರಗದವರಲ್ಲಿ ಮನ ಕರಗದವರಲ್ಲಿ ಅಂತಾರಲ್ರಿ, ಮನ ಕರಗದ ಅವು ಕರಗಿ ಏನಾಗಬೇಕು, ಅಲ್ಲಿ ಭಾವನೆಗಳು ಉತ್ಪನ್ನ ಆಗಿ ಪರಿಣಾಮಗಳು ಆಗ್ತಿರ್ಬೇಕು. ಅದಕ್ಕೆ ಪೂರ್ವದಲ್ಲಿ ಉತ್ಪನ್ನವಾಗಿ ಹೋದ ಸುಖ ದುಃಖಗಳು ನಷ್ಟವಾಗಿರುತ್ತವೆ, ಅವೆಲ್ಲ ನಷ್ಟ ಆಗಿರ್ತಾವ. ನಂತರ ಯಾವಾಗ ಪುರುಷನಿಗೆ ಅವುಗಳ ಸ್ಮರಣೆ ಆಗುತ್ತದೆಯೋ, ಎಲ್ಲ ಹಿಂದಾಗಿದ್ದು ಎಲ್ಲ ಸ್ಮರಣೆ ಆಗ್ತದೆ. ಯಾವಾಗ ಅವನಿಗೆ ಸ್ಮರಣೆ ಆಗ್ತದ
ಆವಾಗ ಅಂತಃಕರಣ ಏನ್ ಮಾಡ್ತಿರ್ತದ? ಸುಖಾಕಾರ ದುಃಖಾಕಾರ ಆಗ್ತಿರ್ತದೆ. ಸ್ಮರಣೆ ಯಾಕೆ ಬರ್ತದ ಅಂತಂದ್ರೆ ಸುತ್ತಮುತ್ತ ನಮಗೆ ಯಾವಾಗ ವಾತಾವರಣದೊಳಗೆ ಎಂತಿಂತ ದೃಶ್ಯ ಶಬ್ದಗಳು ನಮ್ ಕಿವಿಗೆ ಬೀಳ್ತಿರ್ತಾವ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಮರಣೆ ಬರ್ತದೆ. ಎಲ್ಲೋ ಒಂದು ಹಾವು ಹೊಡೆದ್ರ ಅಂದ್ರೆ ನಾವು ಹಿಂದೆಂದೋ ಹಾವು ನೋಡಿದ್ದು ನೆನಪು ನಮಗ. ಯಾರಿಗೋ ಏನೋ ಆಗ್ಯದ ಅಂದ್ರೆ ನಮಗೂ ಹಿಂದೇನೋ ಆಗಿದ್ದು ಸ್ಮರಣೆ ಬರ್ತದೆ. ಸುತ್ತಮುತ್ತಲಿನ ವಾತಾವರಣದೊಳಗೆ ನಡೆಯುವಂತ ಪ್ರಸಂಗಗಳಿಗೆ ಅನುಸಾರವಾಗಿ ನಮಗೂ ಸ್ಮರಣೆ ಬರ್ತಿರ್ತದೆ. ಆವಾಗ ಸ್ಮರಣೆ ಬಂದ ಮೇಲೆ ಅದು ಚಲೋ ಇತ್ತು ಅಂದ್ರೆ ಸುಖಾಕಾರ ಇರ್ತದ, ದುಃಖ ಕೆಟ್ಟಿತ್ತು ಅಂದ್ರೆ ದುಃಖಾಕಾರ ಆಗ್ತದ. ಅಂತಃಕರಣ ಏನು ಆಗ್ತದ ಖರೆ, ಸುಖಾಕಾರ ದುಃಖಾಕಾರ. ಆದರೆ ನಷ್ಟವಾಗಿ ಹೋದ ಸುಖ ದುಃಖಗಳೊಡನೆ ವೃತ್ತಿಯು ಸಂಬಂಧವಾಗುವುದಿಲ್ಲ. ನಿಮ್ಮ ವೃತ್ತಿ ಹೋಗಿ ಅದಕ್ಕೆ ಆವರಣ ಭಂಗ ಮಾಡಿ ಅಲ್ಲಿ ಆಭಾಸ ಇದು ಕೆಟ್ಟ ದುಃಖ ಅಂತೇಳಿ ಬಡದಾಡಿ ಅಳನೇನು ಇರಂಗಿಲ್ಲ, ವೃತ್ತಿ ಸಂಬಂಧವಾಗುವುದೇ. ಆದ್ದರಿಂದ ಆ ಜ್ಞಾನವು ಸ್ಮೃತಿ ರೂಪ ಜ್ಞಾನ ಎನ್ನಿಸಿಕೊಳ್ಳುತ್ತದೆ, ಪ್ರತ್ಯಕ್ಷ ಎನ್ನಿಸಿಕೊಳ್ಳುವುದಿಲ್ಲ. ಈಗ ಮುಂದೇನ್ ಕೇಳ್ತಾನ ಪ್ರಶ್ನೆ, ಯದ್ಯಪಿ ಅಂತಃಕರಣದ ಸುಖ ದುಃಖಗಳು ಸಾಕ್ಷಿ ಭಾಷೆ ಇರುತ್ತವೆ ಅಲ್ಲ, ಅಂತಃಕರಣದ ಸುಖ ದುಃಖಗಳು ಸಾಕ್ಷಿ ಭಾಷ್ಯ ಇರುತ್ತವೆಯಲ್ಲ. ಮತ್ತ ಅಂತಃಕರಣದ ಸುಖ ದುಃಖಗಳ ಸಾಕ್ಷಿ ಭಾಷ್ಯ ಅಂತಂದ್ರೆ ಪ್ರಮತ್ತ ಭಾಷ್ಯ ಅಂದ್ರೆ ಇಂದ್ರಿಯಗಳಿಂದ. ಇದು ಒಳಗಿಂದೊಳಗೆ ಆಗಿರ್ತಾವಲ್ಲ, ಹೊರಗಾಗಿದ್ದು ಪ್ರಮತ್ತ ಭಾಷೆ, ಇದು ಒಳಗೆ ಆಗಿರಲ್ಲ. ಅದಕ್ಕೆ ತಥಾಪಿ ಸುಖಾಕಾರ ದುಃಖಾಕಾರವಾದ ಅಂತಃಕರಣದ ವೃತ್ತಿಯ ಮೂಲಕ ಸಾಕ್ಷಿಯೇ ಸುಖ ದುಃಖಗಳನ್ನು ಪ್ರಕಾಶ ಮಾಡುತ್ತದೆ. ಅಲ್ಲಿ ಇಂದ್ರಿಯಗಳ ಅಪೇಕ್ಷೆ ಇಲ್ಲ. ಸಾಕ್ಷಿಯೇ ಅಂತಃಕರಣ ವೃತ್ತಿಯ ದ್ವಾರ ಸುಖ ದುಃಖಗಳನ್ನು ಪ್ರಕಾಶ ಮಾಡುತ್ತದೆ. ಅಲ್ಲಿ ಏನಾಗ್ತದ, ಸಾಕ್ಷಿ ಹೊರಗೆ ಹೋಗಿ ಇಂದ್ರಿಯಗಳಿಂದ ಪ್ರಕಾಶ ಮಾಡೋದಿಲ್ಲ. ಇಲ್ಲಿ ಯಾವಾಗ ಪ್ರಕಾಶ ಮಾಡಿದ್ರೆ ಸಾಕ್ಷಿನೇ ಪ್ರಕಾಶ ಮಾಡ್ತದ, ಸಾಕ್ಷಿನೇ ತಿಳ್ಕೊತದ. ಯಾವ್ಯಾವ ಸಾಕ್ಷಿ ಭಾಷ್ಯ ಪದಾರ್ಥಗಳಿರುವೆವೋ ಅವುಗಳನ್ನು ಕೂಡ ಸಾಕ್ಷಿಯೇ ವೃತ್ತಿಯ ಅಪೇಕ್ಷೆಯಿಂದಲೇ ಪ್ರಕಾಶ ಮಾಡುತ್ತದೆ. ಸಾಕ್ಷಿಯು ಕೇವಲ ತಾನೇ ಜ್ಞಾನ ಮಾಡುವುದಿಲ್ಲ. ಸಾಕ್ಷಿಗೆ ಆ ಕೆಪಾಸಿಟಿ ಇಲ್ಲ ತಂದು ತಾನೇ ತಿಳ್ಕೊಳ್ಳಕ, ಅದಕ್ಕೆ ವೃತ್ತಿ ಬೇಕು. ವೃತ್ತಿಯ ಅಪೇಕ್ಷೆಯಿಂದಲೇ ಪ್ರಕಾಶ ಮಾಡುತ್ತದೆ. ಸಾಕ್ಷಿಯು ಕೇವಲ ತಾನೇ ಜ್ಞಾನ ಮಾಡುವುದಿಲ್ಲ, ವೃತ್ತಿಯ ಅಪೇಕ್ಷೆಯಿಂದ ಮಾಡುತ್ತದೆ. ಹೇಗೆಂದರೆ ಶುಕ್ತಿ ರಜತಾದಿಗಳ ಸಾಕ್ಷಿ ಭಾಷೆವಿರುತ್ತವೆ. ಶುಕ್ತಿಯಲ್ಲಿ ರಜತದ ಜ್ಞಾನವಾಗುವುದು ಸಾಕ್ಷಿ ಭಾಷ್ಯ. ಅಲ್ಲಿ ಅವಿದ್ಯಾ ವೃತ್ತಿಯ ಮೂಲಕ ಸಾಕ್ಷಿಯು ರಜತವನ್ನು ಪ್ರಕಾಶ ಮಾಡುತ್ತದೆ. ರಜತ ಅಲ್ಲಿ ಇಲ್ಲೇ ಇಲ್ಲ, ಬೆಳ್ಳಿ ಇಲ್ಲೇ ಇಲ್ಲ. ಬೆಳ್ಳಿ ತನ್ನೊಳಗೆ ಮಾಡ್ಕೊಂಡದದು. ಹಾವು ಅಲ್ಲಿ ಇಲ್ಲೇ ಇಲ್ಲ. ಹಾವು ಜ್ಞಾನ, ಹಾವಿನ ಜ್ಞಾನ, ಸರ್ಪದ ಜ್ಞಾನ ಒಳಗೆ ಆಗ್ಯದ, ಬೆಳ್ಳಿ ಜ್ಞಾನ ಒಳಗೆ ಆಗ್ಯದ. ಹಿಂಗಾಗಿ ಅಲ್ಲಿ ಅವಿದ್ಯಾ ವೃತ್ತಿಯ ಮೂಲಕ ಸಾಕ್ಷಿ ಏನ್ ಮಾಡಿದ, ರಜತ ಮತ್ತು ಸರ್ಪದ ಜ್ಞಾನ ಮಾಡ್ಕೊಂಡರು ಅವಿದ್ಯಾವೃತ್ತಿ ಮೂಲಕ. ಯಾಕಂದ್ರೆ ಹೊರಗ ಅದಕ್ಕೆ ಪ್ರಕಾಶ ಮಾಡುವಂತ ಬೆಳಕಿಲ್ಲದಕ್ಕೆ ಆ ರೀತಿ ಮಾಡ್ಕೊಂಡದ. ಸ್ವತಂತ್ರವಾಗಿ ಆ ಒಂದು ಸಾಕ್ಷಿಗೆ ತಾನೇ ಪ್ರಕಾಶ ಮಾಡ್ಲಿಕ್ಕೆ ಯಾವುದೂ ಸಾಮರ್ಥ್ಯ ಇಲ್ಲ. ಅದು ಯಾವುದರೇ ಒಂದು ವೃತ್ತಿಯ ಮೂಲಕನೇ ಮಾಡ್ಕೋಬೇಕು. ಹೀಗಾಗಿ ಒಂದು ಅವಿದ್ಯಾ ವೃತ್ತಿಯ ಮೂಲಕ ಏನ್ ಮಾಡ್ತದ,
ಹಗ್ಗದೊಳಗ ಹಾವ, ಶುಕ್ತಿ ಒಳಗ ಬೆಳ್ಳಿ ನೋಡ್ತದ. ಇಲ್ಲ ಆ ಬೆಳಕು ಸಫಿಸಿಯಂಟ್ ಇತ್ತು ಅಂತಂದ್ರೆ ಆ ವೃತ್ತಿ ಇಂದ್ರಿಯ ದ್ವಾರ ಹೊರಗೆ ಹೋಗಿ ಆ ವಿಷಯದೊಳಗಿರುವಂತ ಚೇತನದೊಡನೆ ತನ್ನ ವೃತ್ತಿ ಉಪಯುಕ್ತ ಚೇತನ ಸಂಗಮವಾಗಿ ಆಭಾಸನಿಗೆ ಆ ವಸ್ತು ಏನದ ಅನ್ನೋದು ಘಟಪಟಾದಿಗಳ ಪರಿಚಯ ಮಾಡಿಕೊಡ್ತವೆ. ಒಟ್ಟಾರೆ ಹೇಳಬೇಕೆಂದರೆ ಸಾಕ್ಷಿ ಭಾಷೆ ಉಂಟಾಗಬೇಕೆಂದರೆ ವೃತ್ತಿಯನ್ನು ಅಪೇಕ್ಷೆ ಮಾಡುತ್ತದೆ. ಒಳಗೇ ತಿಳ್ಕೊತದದು, ಒಳಗೇ ತಿಳ್ಕೊಳ್ಳೋದು. ಸಾಕ್ಷಿ ಭಾಷೆ ಅಂದ್ರೆ ಒಳಗೆ ತಿಳ್ಕೊಳ್ಳೋದು, ಹೊರಗೆ ತಿಳ್ಕೊಳ್ಳೋದು ಇಲ್ಲದು. ಅಲ್ಲಿ ಆದ್ರೂ ವೃತ್ತಿ ಬೇಕು. ಸಾಕ್ಷಿ ಭಾಷೆ ತಾನೇ ಪ್ರಕಾಶ ಮಾಡುವುದಿಲ್ಲ. ಸಾಕ್ಷಿ ಭಾಷೆ ತಾನೇ ಪ್ರಕಾಶ ಮಾಡುವುದಿಲ್ಲ. ಸುಖ ದುಃಖ ಪ್ರಕಾಶ ಮಾಡುವಾಗ ಅಂತಃಕರಣ ವೃತ್ತಿಯು ಸಹಾಯಕವಾಗಿದೆ. ಅಂತಃಕರಣ ವೃತ್ತಿ ಸಹಾಯಕಾಗಿ ಆ ವೃತ್ತಿ ಬಹಳ ಮುಖ್ಯ ಅದ. ಈಗ ಅಂತಃಕರಣ ಅದ, ಅಂತಃಕರಣದೊಳಗ ಕೂಟಸ್ಥ ಅದನ ಇದ್ರೂ ಸಹಿತ ಆ ಅಂತಃಕರಣಕ್ಕಾದ ಸುಖ ದುಃಖಗಳದು ಅವನಿಗೆ ಏನು ಪರಿವೇ ಇಲ್ಲ. ಅದರೊಳಗೆ ಕೂಟಸ್ಥ ಇರಲ್ಲ, ಜಾಗ ಎಲ್ಲಿ ಇಲ್ಲ. ಕೂಟಸ್ಥ ಎಲ್ಲ ಕಡೆ ಅದ, ನಾವು ಆತ್ಮ ಎಲ್ಲ ಕಡೆ ಅದ. ಆದ್ರೆ ಅಂತಃಕರಣದ ಸುಖ ದುಃಖಾದಿಗಳು ಈ ವೃತ್ತಿ ಇರಲಿಲ್ಲ ಅಂತಂದ್ರೆ ಆ ಕೂಟಸ್ಥನಿಗೆ ಅದು ದುಃಖದಾಗ ಆದಂತ ಗೊತ್ತೇ ಆಗಲ್ಲ. ವೃತ್ತಿಲಿಂತೆ ಅದು ತಿಳ್ಕೊತು, ಇದು ದುಃಖಿ ಆಗ್ಯದ ಅಂತ, ಇದು ಸುಖಿ ಆದ ಅಂತೇಳಿ ವೃತ್ತಿಲಿಂತೆ ತಿಳ್ಕೊತ. ವೃತ್ತಿ ಅಪೇಕ್ಷೆ ಇಲ್ಲದೆ ಸಾಕ್ಷಿ ತಾನೇ ಸತ ಅಂತಃಕರಣದೊಳಗೆ ಇದ್ರೂ ಸಹಿತ ಅಂತಃಕರಣದ ಸುಖ ದುಃಖಾದಿಗಳು ಅದು ಅರಿವಿಗೆ ಬರಲ್ಲ. ಹೆಂಗದ ನೋಡ್ರಿ, ಒಡಲೊಳಗಿದ್ದು ಒಡಲಿಂಗ ಆಧಾರವಾಗಿ ಒಡಲ ಸೋಂಕದೆ ಒಡಲ ಬೆಳಗುವ ಪರಿಯ ನೋಡ ರಾಮನಾಥ ಅಂತೇಳಿ ದಾಸಿಮಾರ್ಯರು ಹೇಳ್ತಾರ. ಹಂಗ ಆ ಕೂಟಸ್ಥ ಎಲ್ಲದನ ಆ ಅಂತಃಕರಣದೊಳಗೆ ಇದ್ದು ಮತ್ತ ಅಂತಃಕರಣಕ್ಕೆ ಆಧಾರವಾಗಿ ಹೆಂಗದ ನೋಡ್ರಿ. ಒಡಲು ಅನ್ನೋದ್ರ ಬದಲಿ ಅಂತಃಕರಣ ತಿಳ್ರಿ ಗೊತ್ತಾತು. ಅಂತಃಕರಣದೊಳಗಿದ್ದು ಅಂತಃಕರಣಕ್ಕೆ ಆಧಾರವಾಗಿ ಅಂತಃಕರಣವನ್ನು ಸೋಂಕದೆ ಅದರ ಸುಖ ದುಃಖಾದಿಗಳಿಗೆ ತಾನು ಸಂಬಂಧ ಇರಲಾರ್ದಂಗೆ ಇದ್ದು ಏನ್ ಮಾಡ್ತಾನ, ಅಂತಃಕರಣವನ್ನು ಬೆಳಗುವ ಪರಿಯ ನೋಡ. ಅದ್ರೊಳಗೆ ಇರಲಾರ್ದೆ ಅದನ್ನ ಹೆಂಗ ಬೆಳಗ್ತಾನ ನೋಡ್ರಿ. ಅದರದ ಸ್ಥಿತಿಗತಿ ಗೊತ್ತು ಮಾಡ್ಕೋಬೇಕಾದ್ರೆ ವೃತ್ತಿ ಬೇಕು. ಆ ವೃತ್ತಿಲಿಂತೆ ಏನಾಗ್ತದ, ಸುಖ ಇಂದ್ರಿಯಗಳನ್ನ ತೆಗೆದು ಹಾಕಿ ಬರೇ ಅಂತಃಕರಣ ವೃತ್ತಿ ಇಂಪಾರ್ಟೆಂಟು ಅನ್ನೋದು ಹೇಳೋದಕ್ಕೆ ಇಷ್ಟು ಪ್ರಯತ್ನ ಮಾಡ್ಲಿಕ್ಕತ್ತಾರ. ನಿಮ್ಮ ಅಂತಃಕರಣದೊಳಗಿರುವಂತ ಸುಖ ದುಃಖಾದಿಗಳನ್ನ ಪ್ರಕಾಶ ಮಾಡುವುದಕ್ಕೆ ನಿಮ್ಮ ಇಂದ್ರಿಯಗಳು ಬೇಕಾಗಿವೆ. ಇಂದ್ರಿಯಗಳು ಇಲ್ಲದೇನೆ ನಿಮ್ಮ ಅಂತಃಕರಣ ವೃತ್ತಿ ನಿಮ್ಮ ಅಂತಃಕರಣದ ಒಳಗಿರುವಂತ ಸುಖ ದುಃಖಾದಿಗಳನ್ನು ಅರಿಯುತ್ತದೆ. ಇಂದ್ರಿಯಗಳ ನೆಸೆಸಿಟಿ ತೆಗೆದುಹಾಕ್ಲಕತ್ತಾರ. ಒಳ್ಳೆ ಮಾರ್ಮಿಕವಾದಂತ ವಚನ ಇದಕ್ಕೆ ಅಂತಃಕರಣದ ಇಂದ್ರಿಯಗಳಲ್ಲಿ ಸಹಾಯ ಇಲ್ಲದೆ ಅಲ್ಲಿ ನಮ್ಗೆ ಜ್ಞಾನ ಆಗ್ತತಿ. ಬಹಳ ಒಳ್ಳೆ ಉತ್ತಮ. ಒಡಲೊಳಗಿದ್ದು ಒಡಲಿಂಗ ಆಧಾರವಾಗಿ ಒಡಲ ಸೋಂಕದೆ ಒಡಲ ಬೆಳಗುವ ಪರಿಯ ನೋಡ ರಾಮನಾಥ. ಆ ಸಾಕ್ಷಿ ಚೇತನ ಒಡಲೊಳಗೆ ಆದ, ಒಡಲಿಗೆ ಆಧಾರವಾಗಿ ಅದ. ಒಡಲಂತಂದ್ರೆ ಶರೀರ, ಸ್ಥೂಲ ಶರೀರದೊಳಗೂ ಅದ, ಅದು ಸೂಕ್ಷ್ಮ ಶರೀರದಾಗೂ ಅದ. ಒಡಲು ಸೂಕ್ಷ್ಮ ಒಡಲು ಹೌದು, ಅಲ್ಲೇನದು ಅದರೊಳಗೆ ಇದ್ದು ಅದಕ್ಕೆ ಅಂಟುಕೊಂಡಿಲ್ಲ. ಸ್ಥೂಲ ಶರೀರದೊಳಗೂ ಅದ ಸಾಕ್ಷಿ. ಅದೇನು ಬಾಲಕ ಯುವಕ ಮುದುಕ ಸ್ಥೂಲ ಶರೀರ ಏನಾದರೂ ಸಹಿತ ಒಳಗಿರೋ ಸಾಕ್ಷಿ ಬಾಲಕನೂ ಅಲ್ಲ, ಯುವಕನಲ್ಲ, ಮುದುಕನೂ ಅಲ್ಲ. ಅದೇ ರೀತಿ ಅಂತಃಕರಣದೊಳಗ ಸುಖ ದುಃಖಾದಿಗಳದವ. ಅದ್ರೊಳಗಿರುವಂತ ಸಾಕ್ಷಿ ಅದು ಏನು ಸುಖದ ಆಕಾರನೂ ಅಲ್ಲ, ದುಃಖದ ಆಕಾರನೂ ಅಲ್ಲ. ಅದು ಅದಕ್ಕೇನು ಅಂಟುಕೊಳ್ಳಾರ್ದಂಗಿದ್ದು ಮತ್ತ ಅದನ್ನೇ ಬೆಳಗ್ತದೆ, ಪ್ರಕಾಶ ಮಾಡ್ತದೆ. ಒಳಗೆ ಸುಖ ಅದು ದುಃಖ ಅದು ಅಂತೇಳಿ ವೃತ್ತಿಯ ಮೂಲಕ ಅದನ್ನ ಪ್ರಕಾಶ ಮಾಡ್ತದೆ, ತಿಳ್ಕೊತದೆ.
ಸಾಕ್ಷಿ ಭಾಷ್ಯ ಒಟ್ಟಾರೆ ಹೇಳಬೇಕೆಂದರೆ ಸಾಕ್ಷಿ ಭಾಷೆ ಉಂಟಾಗಬೇಕೆಂದರೆ ವೃತ್ತಿಯನ್ನು ಅಪೇಕ್ಷೆ ಮಾಡುತ್ತದೆ. ಸಾಕ್ಷಿ ಭಾಷ್ಯ ತಾನು ಪ್ರಕಾಶ ಮಾಡುವುದಿಲ್ಲ. ಸಾಕ್ಷಿ ಭಾಷೆ ತಾನೇ ಸ್ವತಃ ಮಾಡಂಗಿಲ್ಲದು. ಸುಖ ದುಃಖ ಪ್ರಕಾಶ ಮಾಡುವಾಗ ಅಂತಃಕರಣ ವೃತ್ತಿ ಸಹಾಯಕವಾಗಿದೆ. ಸಾಕ್ಷಿ ಭಾಷ್ಯಕ್ಕ ಸುಖ ದುಃಖ ಪ್ರಕಾಶ ಮಾಡಬೇಕು, ಸುಖ ಅದು ದುಃಖ ಅದು ಅಂತ ತಿಳಿಬೇಕಾದ್ರೆ ಅದಕ್ಕೇನ್ ಬೇಕು? ಅಂತಃಕರಣದ ವೃತ್ತಿಯ ಸಹಾಯಕವಾಗಿದೆ. ವೃತ್ತಿಯೂ ಬೇಕಾಗಿರೋದು. ಶುಕ್ತಿಯಲ್ಲಿ ರಜತದ ಜ್ಞಾನವಾದಾಗ ಅದನ್ನು ಕೂಡ ಸಾಕ್ಷಿ ಭಾಷೆಯೇ ಅನ್ನುತ್ತಾರೆ. ಅಲ್ಲಿ ಸಾಕ್ಷಿಯು ಅವಿದ್ಯಾವೃತ್ತಿ ದ್ವಾರ ರಜತದ ಪ್ರಕಾಶ ಮಾಡಿದೆ. ಅದು ಕೂಡ ಸಾಕ್ಷಿಯ ಪ್ರಕಾಶ ಮಾಡುತ್ತದೆ. ಅವಿದ್ಯಾವೃತ್ತಿ ಅಂತ ಒಂದದ, ಅಂತಃಕರಣ ವೃತ್ತಿ ಅಂತ ಒಂದದ. ಈಗ ಹೊರಗಿನ ವಸ್ತುಗಳನ್ನ ತಿಳ್ಕೋಬೇಕಾದಾಗ ಹೊರಗಿಂದ ಭೌತಿಕ ಬೆಳಕು ಬೇಕಾಗ್ತದೆ. ಈ ಒಳಗಿಂದ ಬೇಕಾದಾಗ ಒಳಗಿಂದೂ ಅವಿದ್ಯಾವೃತ್ತಿ, ಒಳಗನು ಏನದ ಅಂತಃಕರಣ ವೃತ್ತಿ ಅದ. ಆದರೆ ಸುಖ ದುಃಖಗಳನ್ನ ಪ್ರಕಾಶ ಮಾಡುವಲ್ಲಿ ಅಂತಃಕರಣದ ವೃತ್ತಿಯು ಸಾಕ್ಷಿಗೆ ಸಹಾಯಕವಿರುತ್ತದೆ. ರಜ್ಜುವಿನಲ್ಲಿ ತೋರುವ ಸರ್ಪಾದಿಗಳು ಕೂಡ ಸಾಕ್ಷಿ ಭಾಷ್ಯವೇ. ಆದರೆ ಅಲ್ಲಿ ಸಾಕ್ಷಿಯು ಅವಿದ್ಯಾವೃತ್ತಿಯ ಅಪೇಕ್ಷೆ ಮಾಡುತ್ತದೆ. ಮಿಥ್ಯವಾದ ರಜತಾದಿಗಳನ್ನು ಪ್ರಕಾಶ ಮಾಡುವಲ್ಲಿ ಅವಿದ್ಯಾವೃತ್ತಿಯು ಸಹಾಯಕವಿರುತ್ತದೆ. ಒಟ್ಟಾರೆ ಹೇಳುವುದೇನೆಂದರೆ ವೃತ್ತಿ ಇಲ್ಲದೆಯೇ ಜ್ಞಾನವಾಗುವುದಿಲ್ಲ. ಆದರೆ ಇಂದ್ರಿಯಗಳಿಲ್ಲದೆ ಜ್ಞಾನವಾಗುವುದಿಲ್ಲ ಅಂತೇನೆ ನಿಯಮ ಇಲ್ಲ. ಆದರೆ ವೃತ್ತಿ ಇಲ್ಲದೆ ಜ್ಞಾನವಾಗುವುದಿಲ್ಲ. ವೃತ್ತಿ ಬಹಳ ಮುಖ್ಯ. ಇಂದ್ರಿಯಗಳಿಗಿಂತ ಈ ವೃತ್ತಿನೇ ಬಹಳ ಮುಖ್ಯ. ಅದೇ ಹೇಳ್ಬೇಕಾಗ್ಯದ. ವೃತ್ತಿ ಇಲ್ಲದೆ ಜ್ಞಾನವಾಗುವುದಿಲ್ಲ. ಈ ರೀತಿಯಿಂದ ಸಾಕ್ಷಿ ಭಾಷೆಯ ಜ್ಞಾನದಲ್ಲಿಯೂ ಕೂಡ ವೃತ್ತಿಯ ಅಪೇಕ್ಷೆ ಇರುತ್ತದೆ. ಒಟ್ಟ ಇಲ್ಲಿ ತನ ಹೇಳಿದ ತಾತ್ಪರ್ಯ ಏನು? ಪ್ರಮಾತ ಭಾಷ್ಯದಲ್ಲಿಯೂ ಕೂಡ ವೃತ್ತಿಯ ಅಪೇಕ್ಷೆ ಇರುತ್ತದೆ. ಪ್ರಮಾತ ಭಾಷ್ಯ ಅಂದ್ರೆ ಇಂದ್ರಿಯ ದ್ವಾರ ಹೊರಗೆ ಹೋಗಿ ಆ ವಿಷಯ ಚೇತನ ಮತ್ತು ಈ ವೃತ್ತಿ ಉಪಯುಕ್ತ ಚೇತನ ಸಂಗಮ ಆಗಿ ಆ ಆವಾಸನೆಗೆ ಇದು ಘಟ ಇದು ಪಟ ಅಂತ ತಿಳ್ಕೊಂತಾನಲ್ಲ, ಅದು ಪ್ರಮಾತ ಭಾಷ್ಯ. ಪ್ರಮಾತ ಭಾಷ್ಯದಲ್ಲಿಯೂ ಕೂಡ ವೃತ್ತಿಯ ಅಪೇಕ್ಷೆ ಇರುತ್ತದೆ ಮತ್ತು ಸಾಕ್ಷಿ ಭಾಷ್ಯದಲ್ಲಿಯೂ ಕೂಡ ವೃತ್ತಿಯ ಅಪೇಕ್ಷೆ ಇರುತ್ತದೆ. ಸಾಕ್ಷಿ ಭಾಷೆಯನ್ನು ಅಂತಃಕರಣದೊಳಗೇ ಸಾಕ್ಷಿ ಅವ. ಆದ್ರೆ ಆ ಸಾಕ್ಷಿಗೆ ಆ ಅಂತಃಕರಣದ ಸ್ಥಿತಿಗತಿಗೆ ಸಂಬಂಧ ಇರಲಾರ್ದಂಗ ಅದಾವ. ಆ ಸಾಕ್ಷಿಗೆ ಆ ಅಂತಃಕರಣದ ಸ್ಥಿತಿಗತಿ ಗೊತ್ತು ಮಾಡ್ಕೋಬೇಕಾದ್ರೆ ಅಂತಃಕರಣ ವೃತ್ತಿಯಿಂದ ಅದು ತಿಳ್ಕೊತು. ಅದರದ್ದು ವೃತ್ತಿ. ಈಗ ನಿಮ್ದೊಂದು ಎಲ್ಲೋ ದೂರ ಎಲ್ಲೋ ಒಂದು ಹೊಲ ಅದ. ಆ ಹೊಲ ಅಲ್ಲಿ ಅದ, ನೀವು ಇಲ್ಲಿ ಅದಿರಿ. ಅದು ಒಂದು ಊರಾಗದ, ನೀವು ಒಂದು ಊರಾಗದಿರಿ. ನಿಮ್ಮ ಹೊಲ ನಿಮಗೆ ಅದ್ರದ್ದು ಗೊತ್ತಿರ್ಬೇಕಲ್ಲ. ಅಥವಾ ನೀವು ಹೊಲದಾಗೆ ಮನೆ ಮಾಡ್ಕೊಂಡು ಅದಿರಿ ಅಂತ ತಿಳ್ಕೊಳ್ಳಿ. ನಿಮ್ಮ ಹೊಲದಾಗ ನೀವೇ ಅದಿರಿ. ಇದ್ರೂ ಸಹಿತ ಆ ಹೊಲದ ಸ್ಥಿತಿಗತಿಗಳನ್ನ ಕುರಿತು ಹೇಳಲಿಕ್ಕೆ ನಿಮ್ಮ ಒಬ್ಬ ಆಳ್ಮಗ ಬಂದು ಹೇಳಿದ್ರೆ ಗೊತ್ತಾಗ್ತದೆ ಹೊರತು ನೀವೇನು ಹೊಲ ಕಡೆ ನೋಡಕ್ಕಿಲ್ಲ, ಏನೂ ಇಲ್ಲ. ಹಿಂಗ ಅದು ಹೆಂಗದ ಅಂತಂದ್ರ ಒಟ್ಟ ಹೊಲ ತನ್ನ ತಾನಾಗೆ ಹೋಗಿ ಹೊಲ ನೋಡಂಗೆ ಇಲ್ಲ. ಆ ಹೊಲಕ್ಕೆ ಸಂಬಂಧಪಟ್ಟಂತ ಸ್ಥಿತಿಗತಿಗಳು ಅದರ ಸಂಬಂಧಪಟ್ಟ ಆಳ್ಮಗ ಬಂದು ನಿಮಗೆ ಹೇಳಿದಾಗ ಹೊಲದ ಬಗ್ಗೆ ನೀವು ತಿಳ್ಕೊತೀರಿ. ಹಿಂಗದ ನೋಡ್ರಿ ಒಳಗದ ಸಾಕ್ಷಿ ಅಂತಃಕರಣದೊಳಗೆ. ಒಡಲ ಸೋಂಕದೆ ಹೊಲದಾಗಿದ್ರು ಹೊಲಕ್ಕೆ ಸಂಬಂಧ ಇರ್ಲಾರ್ದಂಗದ. ಭಾರಿ ಅದಾವ. ಹೊಲದಾಗಿದ್ದಕ್ಕೆ ನನ್ನ ಹೊಲ ಅಂತೇಳಿ ಅದೇನು ಹೋಗಿ ತೆಕಿಗೆ ಬಿದ್ದಿಲ್ಲ. ಹೊಲಕ್ಕೆ ಸಂಬಂಧ ಇರ್ಲಾರ್ದಂಗದ. ತನ್ನ ಪಾಡಿಗೆ ತಾನದ, ಹೊಲದಾಗೆ ಅದ, ಹೊಲದಾಗೆ ಮನಿ ಮಾಡ್ಕೊಂಡ ಅದ. ಆದ್ರ ಆ ಹೊಲದ ವಿಷಯ ಪ್ರಕಾಶ ಮಾಡಬೇಕಾದ್ರ ತಾನಿಗೆ ಒಂದು ಆಳು ಬಂದು ಹೇಳಿದ್ರೆ ಆ ಹೊಲದ ವಿಷಯ ಪ್ರಕಾಶ ಮಾಡ್ತು,
ತಿಳ್ಕೊತು. ಇಲ್ಲ ಅಂತಂದ್ರೆ ತನ್ನ ಪಾಡಿಗೆ ತಾನಿರ್ತು. ಹೊಲ ಇದ್ರೆ ಉಪಾದ್ರೆ ತನ್ನ ಪಾಡಿಗೆ ತಾನಿರ್ತು. ಹಂಗದ ನೋಡ್ರಿ. ಪ್ರಮಾತ ಭಾಷ್ಯದಲ್ಲಿಯೂ ಕೂಡ ವೃತ್ತಿ ಅಪೇಕ್ಷೆ ಇರುತ್ತದೆ, ಸಾಕ್ಷಿ ಭಾಷೆಯಲ್ಲಿಯೂ ಕೂಡ ವೃತ್ತಿ ಅಪೇಕ್ಷೆ ಇರುತ್ತದೆ. ಆ ವೃತ್ತಿಯು ಎಲ್ಲಿ ಇಂದ್ರಿಯಗಳ ಬಾಹ್ಯ ಸಾಧನದಿಂದ ಆಗಿರುವುದೋ ಅದರ ವಿಷಯ ಸಾಕ್ಷಿ ಭಾಷೆವೆಂದು ಹೇಳಿರುವುದಿಲ್ಲ. ಇಂದ್ರಿಯಗಳ ಉಪಯೋಗ ಆಗಿ ನಿಮಗೇನ ಜ್ಞಾನ ಆಗ್ತದೆ ಅದು ಸಾಕ್ಷಿ ಭಾಷ್ಯ ಅಲ್ಲ. ಅಲ್ಲಿ ಪ್ರಮಾತ ಭಾಷ್ಯವಿರುತ್ತದೆ. ಸುಖ ದುಃಖಗಳನ್ನು ವಿಷಯ ಮಾಡುವಂತ ವೃತ್ತಿಯಲ್ಲಿ ಬಾಹ್ಯ ಇಂದ್ರಿಯಗಳು ಕಾರಣವಾಗುವುದಿಲ್ಲ. ನಿಮಗ ಸುಖ ದುಃಖ ಏನಾರ ಉಂಟಾಗ್ಲಕತ್ತದಂತಂದ್ರ ಅದಕ್ಕೆ ಹೊರಗಿನ ಇಂದ್ರಿಯಗಳ ಕಾರಣ ಆಗಂಗಿಲ್ಲ. ಮತ್ತೇನೆಂದರೆ ಯಾವಾಗ ಸುಖಾದಿಗಳು ಉತ್ಪನ್ನವಾಗುತ್ತವೆಯೋ ಅದೇ ಸಮಯದಲ್ಲಿ ಅನ್ಯ ಸಾಧನೆಗಳ ಅಪೇಕ್ಷೆ ಇಲ್ಲದೆಯೇ ಅಂತಃಕರಣ ವೃತ್ತಿಯು ಸುಖಾಕಾರ ದುಃಖಾಕಾರವಾಗುತ್ತದೆ. ಯಾವಾಗ ಏನಾಗ್ತದಪ್ಪ ಅಂದ್ರೆ ಸುಖಾದಿಗಳು ಉತ್ಪನ್ನ ಆಯಿತು ಅಂತಂದ್ರೆ ಅವು ಸುಖಾಕಾರ ದುಃಖಾಕಾರ ಯಾವ ಇಂದ್ರಿಯ ಸಹಾಯ ಇಲ್ಲದೇನೆ ಏನಾಗ್ತದ ಅಂತಃಕರಣ ವೃತ್ತಿ ಸುಖಾಕಾರ ದುಃಖಾಕಾರ ಆಗ್ತದ. ಆಗಿ ಆ ವೃತ್ತಿಯಲ್ಲಿ ಆರೂಢವಾಗಿರತಕ್ಕಂಥ ಸಾಕ್ಷಿಯು ಸುಖಾಕಾರ ದುಃಖಾಕಾರಗಳನ್ನು ಪ್ರಕಾಶ ಮಾಡುತ್ತದೆ. ಆದ್ದರಿಂದ ಸುಖ ದುಃಖಗಳು ಸಾಕ್ಷಿ ಭಾಷ್ಯವೆಂದು ಹೇಳಲ್ಪಡುತ್ತದೆ. ಹೆಂಗದ ನೋಡ್ರಿ ಇದು. ನಾಲಿಗೆ ಮೇಲೆ ಕಲ್ಸಕ್ರಿ ಇಟ್ಕೊಂಡಿರಿ. ನಾಲ್ಗಿ ಮೇಲೆ ಕಲ್ಸಕ್ರಿ ಇಟ್ಕೊಂಡ ಮೇಲೆ ಏನಾಯ್ತು, ಕಲ್ಸಕ್ರಿ ತಿನ್ನೋದ್ರಿಂದ ನಿಮ್ಮ ಅಂತಃಕರಣ ಸುಖ ದುಃಖ ಆಗ್ಯದ. ಆದ್ರ ಆ ನಾಲ್ಗಿ ಮೇಲೆ ಕಲ್ಸಕ್ರಿ ಇದ್ದಾಗೇ ಸುಖಾಕಾರ ಆಗ್ತದ ಅಂತೇಳೇನಿಲ್ಲ. ಅದ ನೆನಪು ಮಾಡ್ಕೊಂಡ್ರೂ ಸಹಿತ ಅದು ಸುಖಾಕಾರ ಆಗ್ತದ. ಅಂತಃಕರಣ ಇಂದ್ರಿಯಗಳ ಸಹಾಯ ಇಲ್ಲದೆ ಅದೇನಾಗ್ತದ ಅಂತಃಕರಣ ಕಲ್ಸಕ್ರಿ ತಿನ್ನಷ್ಟು ಸಂತೋಷ ಪಡಂತ ಶಕ್ತಿ ಅದಕ್ಕದ ಅಂತಃಕರಣಕ್ಕೆ. ಅಂಥದೊಂದು ಸುಖಾಕಾರ ಒಳಗದ. ಒಳಗದೇನ್ ಮಾಡಿಬಿಡ್ತದ, ಅದು ರೆಕಾರ್ಡ್ ಮಾಡಿ ಇಟ್ಕೊಂಡ್ಬಿಡ್ತದ. ಅದು ಕಲ್ಸಕ್ರಿ ಇದ್ದಾಗೇ ಪ್ರತ್ಯಕ್ಷ, ಕಲ್ಸಕ್ರಿ ಇರ್ಲಾರ್ದಾಗನು ಆ ಕಲ್ಸಕ್ರಿ ತಿಂದಾಗಿಂದೇನ್ ಖುಷಿ ಅದ, ಆ ಖುಷಿ ಇಂದ್ರಿಯಗಳು ಇಲ್ಲದೇನೋ ಅಂತ ಖುಷಿ ಅನುಭವಿಸಂತ ಶಕ್ತಿ ಅದಕ್ಕದ ಅಂತಃಕರಣಕ್ಕೆ. ಅದೇ ಹೇಳ್ತಾರ ಅವ್ರು. ಇಂದ್ರಿಯ ಮತ್ತು ವಿಷಯ ಭೋಗಗಳಿಂದಲೇ ಸುಖ ದುಃಖಗಳು ಉಂಟಾತವ ಅಂತ ಅನ್ಕೋಬೇಡ್ರಿ. ನಿಮಗ ಇಂದ್ರಿಯ ವಿಷಯಗಳು ಇರಬಹುದು, ಇಲ್ಲದೆ ಇರಬಹುದು. ಅಂತಃಕರಣವನ್ನ ಸುಖವಾಗಿ ಇಟ್ಟುಕೊಳ್ಳಲಿಕ್ಕೆ ಬರ್ತದ. ಅದಕ್ಕಂಥದೊಂದು ಸಾಮರ್ಥ್ಯ ಆದ ಅನ್ನಂಥದ್ದು ಹೇಳಬೇಕೀಗ. ಸ್ಮೃತಿ ಮಾತ್ರದಿಂದ ಒಳಗೆ ಅದಕ್ಕೆ ಆನಂದ ಸುಖ ಪಡಂತದ ಎಲ್ಲ ಸಾಮರ್ಥ್ಯ ಅದಕ್ಕೆ ಒಳಗೆ ಅದ. ಅದಕ್ಕೆ ಯಾಕಂದ್ರ ಆನಂದ ಸ್ವರೂಪ ಚೈತನ್ಯನೇ ಒಳಗಿದ್ದತ್ನಾಗ ಅದರದ ಕಡಿ ಅದು ಲಕ್ಷ್ಯ ಕೊಟ್ಟು ಅದೇ ನಾನಂತ ತಿಳ್ಕೊಂಡ್ರೆ ಅದು ಆನಂದನೇ ಆಗ್ತದ. ಅದು ತಿಳಿಲಾರ್ದಕ್ಕೆ ಸ್ವಲ್ಪ ವೃತ್ತಿ ಕೆಲಸ ಮಾಡ್ಬೇಕಾಗ್ತದ ಆರಂಭದಲ್ಲಿ. ಹೊರಗಿನ ವಿಷಯಗಳಿಂದ ಉಂಟಾದ ಸುಖ ಕೂಡ ಆ ವಿಷಯಗಳಿಂದ ಆಗಂಗಿಲ್ಲ. ತನ್ನೊಳಗಿನ ಸಾಕ್ಷಿ ಒಳಗಿರುವ ಆನಂದ ಸತ್ ಚಿತ್ತ ಆನಂದ ಏನದಲ್ಲ, ಆ ಆನಂದನೇ ಅಲ್ಲಿ ಪ್ರಕಟ ಆಗಿರ್ತದ. ಆನಂದದ ಮೂಲ ವಸ್ತುನೇ ತಾನದ. ತಾನು ಆನಂದದ ಮೂಲ ವಸ್ತುವಾಗಿ ಏನಾಗ್ಲಕತ್ತದ, ಹೊರಗಿನ ವಸ್ತುಗಳಿಂದ ತನಗೆ ಸುಖ ಆಗ್ಲಕತ್ತದ ಅಂತ ಹೇಳಕ್ಕೆ ತಪ್ಪು ತಿಳ್ಕೊಂಡವ. ಎಲ್ಲನೂ ಹೊರಗಿಂದ ಆತ್ಮದ ಆನಂದನೇ. ಚಹಾ ಕುಡಿಯೋದ್ರಿಂದ ಖುಷಿ ಆಯ್ತು ಅಂತಂದ್ರ ಚಹಾ ಕುಡಿದಾಗ ಏನಾಯ್ತು, ನಿಮ್ಮೊಳಗಿಂದು ಒಂದಿಟ ಆತ್ಮದ ಆನಂದ ವ್ಯಕ್ತ ಆಯ್ತು.
ಅಲ್ಲಿ ನೀವೇನ್ ತಿಳ್ಕೊತೀರಿ? ಚಾದಲಿಂತ ನನಗೆ ಸುಖ ಆಯ್ತತ್ ನೀವು ತಿಳ್ಕೊತೀರಿ. ನಿಮ್ಮ ಸುಖನೇ ಹೊರಗೆ ಬಂದದ ಒಂದಿಟ್ಟು, ನಿಮ್ಮೊಳಗಿನ ಆನಂದನೇ ಹೊರಗೆ ಬಂದು ನಿಮಗೆ ಸುಖ ಅನ್ಸದ. ಅದಕ್ಕೆ ಚಾದ ನೆಪ ಅಷ್ಟೇ. ಚಾದಲಿಂತ ಸುಖ ಇಲ್ಲ, ನಿಮ್ಮ ಅಂತಃಕರಣದೊಳಗಿರೋ ಸಾಕ್ಷಿಲಿಂತ ನಿಮಗೆ ಸುಖ. ಸುಖದ ಅಡ್ರೆಸ್ ಹುಡುಕೊಂಡು ಹೊಂಟಾರ ಈಗ ಅವರು. ಇಂದ್ರಿಯ ಮತ್ತು ವಿಷಯಗಳೆರಡನ್ನು ಬಿಸಾಕಿ ನಿಮ್ಮೊಳಗೆ ಸಾಕ್ಷಿ ಅದ, ಸಾಕ್ಷಿನೇ ಸುಖ ಸ್ವರೂಪ ಅದ. ಆದರೂ ಸಹಿತ ಅಂತಃಕರಣದೊಳಗೆ ಸುಖ ದುಃಖ ಆಗ್ಯದ ಇಲ್ಲ ಅಂತೇಳಿ ತಿಳ್ಕೋಬೇಕಾದ್ರೆ ಆ ಸಾಕ್ಷಿ ಏನು ಮಾಡಲ್ಲ, ತನ್ನ ಪಾಡಿಗೆ ತಾನಿರ್ತದೆ. ಅಂತಃಕರಣ ಸುಖಿ ಆದ್ರೆ ನನಗೇನ್ ಮಾಡೋದು, ದುಃಖಿ ಆದ್ರೆ ನನಗೇನ್ ಮಾಡೋದು, ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಇರ್ತದೆ. ಆದರೂ ಸಹಿತ ಅಂತಃಕರಣ ವೃತ್ತಿ ಏನದಲ್ಲ, ಆ ಅಂತಃಕರಣದ ಸ್ಥಿತಿಗತಿಗಳನ್ನ ಒಯ್ದು ಆ ಒಂದು ಯಜಮಾನ ತಿಳಿಸ್ತು. ಅಂತಃಕರಣ ಸುಖ ಅದ, ದುಃಖ ಆಗ್ಯದ, ಏನಾಗ್ಯದ ಅಂತೇಳಿ ಅದರ ಮೂಲಕ ಅದು ಪ್ರಕಾಶ ಮಾಡ್ತಂದ್ರೆ ಅದರ ಮೂಲಕ ಅದು ತಿಳ್ಕೊತು. ಸಾಕ್ಷಿ ಭಾಷೆ ಒಳಗೆ ಪೂರ್ತಿ ಒಳಗೆ ಕರ್ಕೊಂಡು ಹೋಗ್ಯಾರ. ಈಗ ಮುಂದೇನ್ ಹೇಳ್ತಾರ, 212ನೇ ವಿಷಯಾಂಕದೊಳಗ ಪ್ರತ್ಯಕ್ಷ ಜ್ಞಾನ ಸ್ಮೃತಿ ಜ್ಞಾನ ಅಂತಂದ್ರೆ ಏನಂದ್ರೆ, ಸ್ಮೃತಿ ಜ್ಞಾನ ಅಂದ್ರೆ ಸುಖಾಕಾರ ದುಃಖಾಕಾರವಾಗಿರುವಂತ ಅಂತಃಕರಣ ಅಷ್ಟೇ. ಅಂತಃಕರಣದೊಳಗೆ ನಾನಾ ರೀತಿ ಆಕಾರಗಳದಾವ, ಅವೆಲ್ಲ ಸ್ಮೃತಿ ಜ್ಞಾನ ಒಳಗಿರ್ತಾವ ಸ್ಟಾಕ್. ಅವು ಹೊರಗೆ ಬಂದು ಪ್ರಕಾಶ ಆಗಬೇಕು ಅಂತಂದ್ರೆ ವೃತ್ತಿ ಬೇಕು. ಅದು ವೃತ್ತಿ ಹೊರಗೆ ಬಂದು ಹಿಂಗ ಸುಖ ದುಃಖದ ವಿಷಯ ಸಾಕ್ಷಿಗೆ ಪ್ರಕಾಶ ಆಯ್ತು ಅಂತಂದ್ರೆ ಅದು ಪ್ರತ್ಯಕ್ಷ ಆಗಿಬಿಡ್ತದೆ ಅಷ್ಟೇ. ಪ್ರತ್ಯಕ್ಷ ಜ್ಞಾನ ಅದು ವ್ಯಕ್ತ ಆಗ್ಲಕತ್ತಿ ಬಿಡ್ತದೆ. ಇಲ್ಲ ವೃತ್ತಿ ತನ್ನ ಪಾಡಿಗೆ ತಾನಿತ್ತು, ಅವೆಲ್ಲ ಸುಖಾಕಾರ ದುಃಖಾಕಾರಗಳು ತನ್ನ ಪಾಡಿಗೆ ತಾವು ಆತಿದ್ದು, ಸಾಕ್ಷಿಗೆ ಅದಕ್ಕೆ ಏನು ಸಂಬಂಧಂಗಿರ್ಲಾರ್ದಂಗಿತ್ತಂದ್ರೆ ಸ್ಮೃತಿ ಜ್ಞಾನ. ಯಾವಾಗ ಅದು ವೃತ್ತಿಗೆ ಸಂಬಂಧ ಹೊಂದ್ಬಿಡ್ತು, ಕಾಯ ವಾಚ ಮನಸ್ಸ ದುಃಖ ವ್ಯಕ್ತ ಆಗ್ಲಕತ್ತು, ಆವಾಗ ಅದು ಪ್ರತ್ಯಕ್ಷ ಜ್ಞಾನ ಆಗಿಬಿಡ್ತದೆ ಅಷ್ಟೇ. ಅದಕ್ಕೆ ವಿಷಯಾಂಕ 212 ಏನದಪ್ಪ, ಬ್ರಹ್ಮದ ಜ್ಞಾನವು ಪ್ರತ್ಯಕ್ಷವಾಗುವುದು ಸಂಭವಿಸುತ್ತದೆ. ಬ್ರಹ್ಮಜ್ಞಾನ ಸ್ಮೃತಿ ಜ್ಞಾನ ಅಲ್ಲ, ಪ್ರತ್ಯಕ್ಷವಾಗಲು ಸಂಭವಿಸುತ್ತದೆ. ತತ್ವದೃಷ್ಟಿಗುಂಟಾದ ಭೇದ ಭ್ರಮೆಯ ಅಂತ್ಯ. ಇವತ್ತ ಏನಾಗ್ತದ, ಅದು ಭೇದ ಅದಲ್ಲ, ಅದು ಭ್ರಮೆ ಕೊನೆಗೊಳ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ವಿಚಾರ ಮಾಡೋಣ. ಭೇದ ಭ್ರಮೆ ತಾನೇ ಬೇರೆ, ಜಗತ್ತು ಬೇರೆ, ದೇಹ ಬೇರೆ, ಎಲ್ಲ ಓಟು ಏನೇನು ಭೇದ ಅದ ಎಲ್ಲ ಭೇದಗಳು ಇಲ್ಲಿ ಕೊನೆಗೊಳ್ತವೆ. ಏನ್ರಿ? ಬ್ರಹ್ಮದ ಜ್ಞಾನದಿಂದಲೇ ಏನಾಗ್ತದ, ಬ್ರಹ್ಮ ಸ್ವರೂಪದ ಸಾಕ್ಷಾತ್ಕಾರ ಆಗ್ತದೆ. ಮೊದಲು ಜ್ಞಾನ ಆಗಬೇಕು. ಮೋಕ್ಷ ಎದರಿಂದ ಆಗ್ತದೆ ಅಂದ್ರೆ ಬ್ರಹ್ಮಜ್ಞಾನದಿಂದ. ಮೊದಲು ಜ್ಞಾನ ಆಗಬೇಕು, ಆಮೇಲೆ ಮೋಕ್ಷ. ಮೋಕ್ಷನೇ ಬ್ರಹ್ಮದ ಸ್ವರೂಪ. ಬ್ರಹ್ಮದ ಜ್ಞಾನವು ಪ್ರತ್ಯಕ್ಷವಾಗುವುದು ಸಂಭವಿಸುತ್ತದೆ. ಬ್ರಹ್ಮದ ಜ್ಞಾನ ಸ್ಮೃತಿ ಜ್ಞಾನ ಅಲ್ಲ, ಅದು ಪ್ರತ್ಯಕ್ಷ ಆಗ್ತದ. ಎಂದೋ ಎಲ್ಲೋ ಕೇಳಿದ್ದು ಅನ್ನಂಗಿಲ್ಲ, ಪ್ರತ್ಯಕ್ಷ ಬ್ರಹ್ಮಜ್ಞಾನ. ಅದನ್ನು ಜ್ಞಾನ ಗ್ರಹಣ ಮಾಡ್ಲಕ್ಕ ನಮ್ಮೊಳಗ ಸಾಮರ್ಥ್ಯ ಬೇಕಷ್ಟೆ. ಅದಕ್ಕೆ ಅಲ್ಲಿ ನಿಮಗೆ ಬ್ರಹ್ಮವೇ ನಾನೇ ಇದ್ದೇನೆ ಅನುಭವ. ಬ್ರಹ್ಮಜ್ಞಾನ ಅಂದ್ರೆ ಅದು ಶಾರ್ಟ್ ಫಾರ್ಮ್ ಅಷ್ಟೇ. ಬ್ರಹ್ಮ ಸ್ವರೂಪ ಜ್ಞಾನ. ನಾನು ಬ್ರಹ್ಮ ಅದೀನಿ ಅಂದ್ರೆ ಸ್ವರೂಪ ಜ್ಞಾನಕ್ಕೆ ಬ್ರಹ್ಮಜ್ಞಾನ ಅಂತಾರೆ. ಸ್ವರೂಪವಾದ 212ನೇ ವಿಷಯ ಅಂತ ನಾಳೆ
परमानंद प्राप्ति भव, सर्व दुःख निवृत्ति भव, इष्टार्थ सिद्धिरस्तु, यशस्वी भव यशस्वी भव. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ.